ಕಾಂಗ್ರೆಸ್ಗೆ ಅನ್ಸ್ಬಿಟ್ಟಿದೆಯಾ ನಾವು ದಾವಣಗೆರೆಯಲ್ಲಿ ಸೋತೋಗ್ತೀವಿ ಅಂತ? ಪ್ರಜಾಪ್ರಭುತ್ವದಲ್ಲಿ ಹೈಕಮಾಂಡ್ಗೂ ಮೀರಿದ ಹೈಕಮಾಂಡ್, ಜನಸಾಮಾನ್ಯ ಮತದಾರ. ಅದೇ ಕಾಂಗ್ರೆಸ್ ಪಕ್ಷ ದಾವಣಗೆರೆಯಲ್ಲಿ ಒಂದೇ ಕುಟುಂಬಕ್ಕೆ 3ನೇ ಟಿಕೆಟ್ ಕೊಡುತ್ತೆ ಅಂದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಎಲ್ಲಿ ಉಳಿತದೆ? ಯಾಕೆ ಪೊಲಿಟಿಕಲ್ ಆಕ್ಟಿವಿಸ್ಟ್ ಆದ್ರು? DOSPಗೆ ಯಾಕೆ ರಿಸೈನ್ ಮಾಡಿದ್ರು? ಪ್ರತಿಯೊಂದು ನಡೆ ನುಡಿಗೆ ಕಡಿವಾಣಗಳು ಹಾಕೋದು, ಉಡುಗೆ ತೊಡುಗೆಗೆ ಕಡಿವಾಣ ಹಾಕೋದು, ಹೆಣ್ಮಕ್ಳಿಗೆ ಹಿಜಾಬ್ ಹಾಕೋ ಕಾರಣಕ್ಕೆ ಅವ್ರಿಗೆ ತಡೆದು ಅವ್ರಿಗೆ ಶಾಲೆಗೆ ಹೋಗ್ದಂಗೆಲ್ಲ ಮಾಡೋದು. ಮುಸ್ಲಿಮ್ಸ್ ಅಂದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ, ಯಾರೇ ನಿಂತ್ರೂ ಪರವಾಗಿಲ್ಲ. ಕಾಂಗ್ರೆಸ್ನ ಟ್ರೆಡಿಷನಲ್ ವೋಟರ್ಸ್ ಆಗಿ ಮುಸಲ್ಮಾನರು ಬಹುಕಾಲದಿಂದ ಇದ್ದಾರೆ. ಅದಷ್ಟೇ ಸತ್ಯ ಅಲ್ಲ. ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆ ಕೊಡ್ಬೋದು ಅಂತ ಅನ್ಸುತ್ತೆ. ಜಮೀರ್ ಅಹಮದ್ ಅಲ್ಪಸಂಖ್ಯಾತರ ಮತ ಬ್ಯಾಂಕ್ನ ರನ್ನಿಂಗ್ ಕರೆನ್ಸಿ. ಅವ್ರ ಜೊತೆ ಕಮ್ಯುನಿಟಿಗೆ ಒಂದು ಎಮೋಷನ್ ಇದೆ. ಅಂದ್ರೆ ಮುಸಲ್ಮಾನರು ಇವೆರಡು ಖಾತೆ ನಿರ್ವಹಿಸಕ್ಕೆ ಮಾತ್ರ ಸಮರ್ಥ. ಈ PWD, ಇರಿಗೇಷನು, ಪವರು, ಹೋಮ್ ಮಿನಿಸ್ಟ್ರು ಇವೆಲ್ಲ ಇನ್ನೂ ಐತೆ. ಇದು ಕಾಂಗ್ರೆಸ್ ಗೊತ್ತಿದೆ ಅಲ್ವಾ? ಮುಸಲ್ಮಾನರ ಮತಕ್ಕೆ ಮತ್ತೆ ಪ್ರಾತಿನಿಧ್ಯಕ್ಕೆ ಅವ್ರ ಹತ್ರ ಬೆಲೆ ಇಲ್ಲ. ಅದರ ಆಶಯದ ರಾಜಕಾರಣ ಈಗ ಕಾಂಗ್ರೆಸ್ ಸಕಾರಣಗೊಳಿಸ್ತಾ ಇತ್ತು, ಈಡೇರಿಸ್ತಾ ಇತ್ತು. ಈಗ ಅವ್ರ ಪಾಪ ಯಾರು ವೋಟ್ ಹಾಕ್ಬೇಕು ಅಂತ. ಅಲ್ಪಸಂಖ್ಯಾತರ ಪ್ರಾತಿನಿಧ್ಯದ ಹೋರಾಟಕ್ಕೆ ಬೇಕಾದಂತಹ ಒಂದು ದೊಡ್ಡ ಮೊಮೆಂಟಮ್, ಸ್ಪಾರ್ಕಿನ ಕಿಡಿ ದಾವಣಗೆರೆ ಬೈ ಎಲೆಕ್ಷನ್ ಕರ್ನಾಟಕದಲ್ಲಿ ತಂದುಕೊಟ್ಟಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಆಂಕರ್ ರಂಜಿತಾ ರೇವಣ್ಣ. ರಾಜ್ಯದಲ್ಲಿ ಒಂದಷ್ಟು ತಿಂಗಳು ಈ CM ಕುರ್ಚಿ ಕಿತ್ತಾಟ ನಡೀತಾ ಇದೆ. ಅದೇ ಚರ್ಚೆಗಳು, ಅದೇ ಹೇಳಿಕೆಗಳು, ಈ ರೀತಿ ಎಲ್ಲ ಆಗ್ತಾ ಇತ್ತು. ಅದ್ರ ಮಧ್ಯೆ ಈ ಬಾಗಲಕೋಟೆ ದಾವಣಗೆರೆ ಉಪಚುನಾವಣೆ ಬಂತು. ಈಗ ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿಂದ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ನಾವು ಕೂಡ ನೋಡ್ತಾ ಇದ್ದೀವಿ. ಉಪಚುನಾವಣೆ ಪ್ರಾರಂಭ ಆಗುತ್ತೆ. ಅದಾದ ನಂತರ ದಾವಣಗೆರೆಯಲ್ಲಿ ಇಷ್ಟು ದಿನ ಒಂದು ಮಾತಿತ್ತು, ಅಂದ್ರೆ ಈಗಲೂ ಕೂಡ ಇರುವಂತದ್ದು, ಮುಸ್ಲಿಮ್ಸ್ ಅಂದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ, ಬಿಜೆಪಿನ ಹೇಟ್ ಮಾಡ್ತಾರೆ ಅಂತ. ಒಂದ್ ರೀತಿಯಾಗಿ ಕಾಂಗ್ರೆಸ್ಗೆ ಮುಸ್ಲಿಮರ ಬಲ ಏನಿತ್ತು ಅಥವಾ ಅವರ ವೋಟಿಂಗ್ ಬ್ಯಾಂಕ್ ಏನಿತ್ತು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಇತ್ತು. ಅದು ನಮ್ಗೆ ಗೊತ್ತಿರೋ ವಿಚಾರ. ಆದ್ರೆ ಈ ಟಿಕೆಟ್ ವಿಚಾರದಲ್ಲಿ ಏನಾಗುತ್ತೆ, ಮುಸ್ಲಿಮರು ನಮ್ಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾರೆ. ಅದು ಟಿಕೆಟ್ ಸಿಗೋದಿಲ್ಲ. ಅದಾದ ನಂತರ ಶಾಮ್ನೂರ್ ಅವರ ಕುಟುಂಬಕ್ಕೆ ಟಿಕೆಟ್ ಸಿಗುತ್ತೆ, ಅವ್ರ ಮೊಮ್ಮಗ ಆಗಿರುವಂತ ಸಮರ್ಥ ಶಾಮ್ನೂರ್ ಅವ್ರಿಗೆ ಟಿಕೆಟ್ ಸಿಗುತ್ತೆ. ಅದಾದ ನಂತರ ಪ್ರಾರಂಭ ಆಗುತ್ತೆ ಈ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅಂತ. ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇದೆಲ್ಲ ಆಗಿ ಚುನಾವಣೆನೂ ಆಗೋಯ್ತು. ಆದ್ರೆ ಈಗ ಕಳೆದ ಕೆಲವು ದಿನಗಳಿಂದ ಆಗ್ತಿರುವಂತದ್ದು ಅಂದ್ರೆ ಈ ಮುಸ್ಲಿಂ ಸಮುದಾಯದ ನಾಯಕರೆಲ್ಲ ಏನಿದ್ರು ಕಾಂಗ್ರೆಸ್ ನಲ್ಲಿ ಒಬ್ಬೊಬ್ಬರಾಗಿ ಎಕ್ಸಿಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಜಬ್ಬಾರ್ ಅವರು ರಾಜೀನಾಮೆಯನ್ನ ಕೊಡ್ತಾರೆ. ಅದಾದ ನಂತರ ನಸೀರ್ ಅಹಮದ್ ಅವರು ಅವ್ರನ್ನ ವಜಾ ಮಾಡ್ತಾರೆ ಪಕ್ಷದಿಂದ. ಅದಾದ ನಂತರ ಯಾರೋ ಜಮೀರ್ ಅವರ ಆಪ್ತಿಯನ್ನ ಕೂಡ ಪಕ್ಷದಿಂದ ಹೊರಗಡೆ ಅವ್ರನ್ನ ಕಳಿಸ್ತಾರೆ. ಈಗ ನಂತರ ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆಯನ್ನ ಕೊಡಿಸ್ಲೇಬೇಕು ಅವ್ರ ಕೈಲಿ ಅಂತ ಕೆಲವೊಂದು ಅಂದ್ರೆ ಮಾತುಗಳು ಬರ್ತಾ ಇದೆ. ರಾಜೀನಾಮೆ ಕೊಡಬಹುದು, ರಾಜೀನಾಮೆ ಕೊಡಿಸ್ಲೇಬೇಕು ಅಂತ. ಈ ರೀತಿಯಾಗಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ರಾಜ್ಯದಲ್ಲಿ ಈಗ ನಡೀತಾ ಇರುವಂತ ಟ್ರೆಂಡಿಂಗ್ ಟಾಪಿಕ್ ಅಂದ್ರೂ ಕೂಡ ತಪ್ಪಾಗುತ್ತಿಲ್ಲ. ಸೊ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಮುಸ್ಲಿಮರನ್ನ ಯಾಕೆ ಕಾಂಗ್ರೆಸ್ ಈ ಮಟ್ಟಿಗೆ ಎದುರಾಕೊಳ್ತು ಅಂತ. ಕಳೆದ ಬಾರಿ ಚುನಾವಣೆ ಆದಾಗ 1 ಕೋಟಿ ಚಿಲ್ಲರೆ ವೋಟಿಂಗ್ ಆಗಿದೆ ಅಂತ ಹೇಳಿದ್ರೆ 50 ಲಕ್ಷ ಜನ ಕಾಂಗ್ರೆಸ್ಗೆ ಮತವನ್ನ ಹಾಕಿರ್ತಾರೆ. ಅಂಡ್ ದಾವಣಗೆರೆಯಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಭದ್ರಕೋಟೆ. ಮುಸ್ಲಿಮ್ಸ್ 86,000 ಇದ್ದಾರೆ, ಆದ್ರೆ ಅವ್ರಿಗೆ ಟಿಕೆಟ್ ಸಿಗೋದಿಲ್ಲ. ಇದೆಲ್ಲ ಪ್ರಾರಂಭ ಆಗಿ ಈಗ ಬಹಳಷ್ಟು ಒಂಥರ ಈ ಒಳ ಜಗಳಗಳಾಗಿರ್ಬೋದು. ಇಷ್ಟ ದಿನ ಒಳ ಜಗಳ ಇತ್ತು, ಬಟ್ ಆದ್ರೆ ಈಗ ಜೋರಾಗಿ ಜಗಳಗಳೆಲ್ಲ ಆಗ್ತಾ ಇದೆ. ಸೊ ಇದ್ರ ಎಲ್ಲರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇವತ್ತು ನನ್ನೊಟ್ಟಿಗೆ ಇದ್ದಾರೆ. 2023ರಲ್ಲಿ ಒಂದು ನಿರ್ಧಾರವನ್ನ ಮಾಡ್ತಾರೆ. ಅದಾದ ನಂತರ DOSPಗೆ ರಿಸೈನ್ ಮಾಡಿ ಪೊಲಿಟಿಕಲ್ ಆಕ್ಟಿವಿಸ್ಟ್ ಆಗಿದ್ದಾರೆ. ಯಾಕೆ ಪೊಲಿಟಿಕಲ್ ಆಕ್ಟಿವಿಸ್ಟ್ ಆದ್ರು? DOSPಗೆ ಯಾಕೆ ರಿಸೈನ್ ಮಾಡಿದ್ರು? ಈ ಬೆಳವಣಿಗೆಗಳ ಬಗ್ಗೆ ಅವ್ರೇನಂತಾರೆ? ಇದನ್ನೆಲ್ಲ ಮಾತನಾಡ್ಲಿಕ್ಕೆ ನನ್ನೊಟ್ಟಿಗೆ ಇದ್ದಾರೆ ಸುಹೇಲ್ ಅವರು. ಮೊದಲು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಅಂಡ್ ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಪ್ರಾರಂಭದಲ್ಲಿ ಆಲ್ರೆಡಿ ಪೀಟಿಗೆ ಹಾಕ್ಬಿಟ್ಟಿದ್ದೀನಿ, ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದು ಇದು ಅಂತ. ಇದನ್ನೆಲ್ಲ ಕೇಳಲಿಕ್ಕೆ ಮುಂಚೆ ನಾನು ಒಂದು ಪ್ರಶ್ನೆ ಕೇಳಲೇಬೇಕು.
ಯಾಕಂತ ಹೇಳಿದ್ರೆ ನಾವ್ ನೋಡ್ತಿರೋ ವೀಕ್ಷಕರಿಗೂ ಅದೇ ಡೌಟ್ ಬರ್ತಿರತ್ತೆ, ಯಾಕೆ DSP ಆಗಿದ್ದಾರೆ, ಉನ್ನತ ಸ್ಥಾನ ಅಂತಾನೆ ಹೇಳ್ಬೋದು ಅದನ್ನ. ಅದನ್ನ ಬಿಟ್ಟು ಈ ಪೊಲಿಟಿಕಲ್ ಆಕ್ಟಿವಿಸ್ಟ್ ಆಗ್ತೀರಾ, ಕಾರಣ? ಹೌದು ಮೇಡಮ್, ತುಂಬಾ ಒಳ್ಳೆ ಪ್ರಶ್ನೆ. ಈ ಪ್ರಜಾಪ್ರಭುತ್ವ ಸಂವಿಧಾನ ಅನ್ನೋ ಪರಿಕಲ್ಪನೆ ಈ ದೇಶಕ್ಕೆ ಒಂದು 75 ವರ್ಷಗಳ ಹೊಸದಷ್ಟೇ. ಅದಕ್ಕೂ ಮುಂಚೆ ದೇಶ ಬ್ರಿಟಿಷ್ ವ್ಯವಸ್ಥೆಯಲ್ಲಿತ್ತು, ಸಾಮ್ರಾಜ್ಯಶಾಹಿ ವ್ಯವಸ್ಥೆಯಲ್ಲಿತ್ತು. ಅದಕ್ಕೂ ಮುಂಚೆ ರಾಜಪ್ರಭುತ್ವದಲ್ಲಿತ್ತು. ನಮ್ಮ ಪೂರ್ವಿಕರು ಹಿರಿಕರು ಒಂದು ದೊಡ್ಡ ಅದ್ಭುತ ಸ್ವತಂತ್ರ ಹೋರಾಟನ ಮಾಡಿ ದೇಶಕ್ಕೆ ಸ್ವತಂತ್ರವನ್ನು ಗಳಿಸ್ಕೊಟ್ರು. ನಂತರ ಹೇಗೆ ಬದುಕಬೇಕು, ಏನು ಮಾಡಬೇಕು, ಎಲ್ರಿಗೂ ಹಕ್ಕುಗಳು, ಲಿಂಗ ಸಮಾನತೆ ಆಗಲಿ, ಧರ್ಮಗಳ ಜಾತಿ ಸಮಾನತೆ, ಇವೆಲ್ಲಕ್ಕೂ ಒಂದು ಒಳ್ಳೆ ಮುಂದೆ ನೀವು ಸಮಾನವಾಗಿ ಬದುಕ್ರಪ್ಪ, ಎಲ್ಲ ಭೇದ ಭಾವ ತಾರತಮ್ಯನ ಬದಿಗಿಟ್ಟು ಎಲ್ರಿಗೂ ಎಲ್ಲ ಹಕ್ಕುಗಳನ್ನ ಸಿಕ್ಬೇಕು ಅನ್ನೋ ಉದ್ದೇಶಕ್ಕೆ ಸಂವಿಧಾನನ ಮಾಡಿಕೊಟ್ರು. 75 ವರ್ಷ ಆಯ್ತಷ್ಟೇ. 75 ವರ್ಷದಲ್ಲಿ ಸಹಜವಾಗಿ ಒಂದು ವ್ಯವಸ್ಥೆಗೆ ಆ ಆಪತ್ತು, ಈ ಸವಾಲುಗಳು ಬರೋದು ನಿರೀಕ್ಷಿತ, ಹಾಗೆ ಬಂದಿವೆ. ನಾನು DYSP ಆಗಿದ್ದು ಕೂಡ ಸಂವಿಧಾನ ಕೊಟ್ಟಿರುವ ಒಂದು ಹುದ್ದೆ ಅದು. ಪೊಲೀಸ್ ಇಲಾಖೆ ಇರಬೇಕು, ಪೊಲೀಸ್ ಇಲಾಖೆಯಲ್ಲಿ ಈ ಹುದ್ದೆಗಳಿರ್ಬೇಕು, ಇದೆಲ್ಲ ಇದು ಸಂವಿಧಾನದ ಕೊಡುಗೆ. ಇವು ಸಂವಿಧಾನದ ಕೊಡುಗೆ ಆಗಿರೋದ್ರಿಂದ ನಾವು ದೊಡ್ಡ ದೊಡ್ಡ ಇದಕ್ಕಿಂತ ದೊಡ್ಡ ಹುದ್ದೆ, ಪ್ರಧಾನಮಂತ್ರಿ ಆಗ್ಲಿ, ರಾಷ್ಟ್ರಪತಿ ಆಗ್ಲಿ, ಚೀಫ್ ಸೆಕ್ರೆಟರಿ ಆಗ್ಲಿ, DGP ಆಗ್ಲಿ, ಇವೆಲ್ಲ ಇರೋದು ಸಂವಿಧಾನ ಇರೋ ಕಾರಣಕ್ಕೆ. ಯಾವಾಗ ಸಂವಿಧಾನದ ತಳಹದಿ ಅದರ ಬುಡಾನೆ ಅಲ್ಲಾಡುತ್ತೋ, ಅದೇ ಅಸ್ಥಿರಗೊಳಿಸೋ ಪ್ರಯತ್ನ ಆಗುತ್ತೋ, ಆವಾಗ ಸಪೋಸ್ ನಮ್ಮ ದೇಶದಲ್ಲಿ ಏನು ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಂಡು ಚುನಾಯಿತ ಸರ್ಕಾರಗಳನ್ನೆಲ್ಲ ಕೆಡುತ್ತಾ ಒಂದು ಸರಣಿ ನಡೀತು. ಅದಾದ್ಮೇಲೆ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಲ ಮಾಡಿ ಅಸ್ಥಿರ ಮಾಡೋ ಪ್ರಯತ್ನಗಳೆಲ್ಲ ತುಂಬಾ ನಡೆದು. ನಮ್ಗನ್ಸ್ತು, ಯಾರೋ ನಮ್ಗೆ ಹೋರಾಟ ಮಾಡಿ ಈ ವ್ಯವಸ್ಥೆನ ಉಳಿಸಿ ನಮ್ಗೆ ಈ ವ್ಯವಸ್ಥೆನ ಸೃಷ್ಟಿ ಮಾಡಿಕೊಟ್ಟು ಹೋಗಿದ್ದಾರೆ. ಇವಾಗ ನಡೀತಾ ಇರೋ ಪ್ರಸ್ತುತ ರಾಜಕಾರಣ ಏನು, ವಿಶೇಷವಾಗಿ ನಾನು ಅದನ್ನು ನೇರವಾಗಿ ಮೆನ್ಷನ್ ಮಾಡ್ತೀನಿ, 2014 ನಂತರ ಈ ಕೇಂದ್ರದಲ್ಲಿ BJP ಸರ್ಕಾರ ಬಂದು ಈ ಫ್ಯಾಸಿಸ್ಟ್ ಧೋರಣೆಯಿಂದ ನನಗೆ ಸ್ಟ್ರಾಂಗ್ ಆಗಿ ಅನಿಸ್ತು, ಇನ್ಮೇಲೆ ಯಾರೋ ಮತ್ತೆ ಒಂದು ಹೋರಾಟ ಕಟ್ಟಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನನ ಉಳಿಸ್ಕೊಳ್ಳೋ ಅಂತ ಅನಿವಾರ್ಯತೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಆ ನಿಟ್ಟಲ್ಲಿ ಇಡೀ ದೇಶದಲ್ಲಿ ಒಂದು 3 ಜನ ಅಧಿಕಾರಿಗಳು ರಾಜೀನಾಮೆ ನೀಡಿದ್ದಾರೆ. ನನಗೂ ದೊಡ್ಡ ಅಧಿಕಾರ ಸ್ಥಾನ ಇತ್ತು ಅವ್ರಿಗೆ. ಒಬ್ರು ಕರ್ನಾಟಕದ ಕೇಡರಲ್ಲೇ ಇದ್ರು, ಅವ್ರು ತಮಿಳ್ನಾಡವರು, ಶಶಿಕಾಂತ್ ಸೆಂಥಿಲ್ ಅಂತ IAS ಹುದ್ದೆಗೆ ರಾಜೀನಾಮೆ ಕೊಟ್ರು. ಇನ್ನೊಂದು ಕಣ್ಣನ್ ಗೋಪಿನಾಥ್ ಅವರು ಕೇರಳದವರು, ಅವರು ಕೂಡ IAS ಹುದ್ದೆಗೆ ರಾಜೀನಾಮೆ ಕೊಟ್ರು. ಅವ್ರ ರಾಜೀನಾಮೆ ಪತ್ರಗಳಲ್ಲಿ, ಅವರ ನಂತರದ ಹೇಳಿಕೆಗಳಲ್ಲಿ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ತತ್ವ ಆಶಯಗಳು ಅಪಾಯದಲ್ಲಿವೆ ಅಂತ ಹೇಳಿದ್ರು. ನಾನು ಅವ್ರ ಜೊತೆ ಒಂದ್ ಸ್ವಲ್ಪ ಒಡನಾಟ ಇತ್ತು ನನಗೂ ಅದು ಬಲವಾಗಿ ಅನ್ಸ್ತು. ನಂತರ ಮತ್ತೆ ಈ ಸಂವಿಧಾನ ಪ್ರಜಾಪ್ರಭುತ್ವನ ಉಳಿಸ್ಕೋಬೇಕಂದ್ರೆ ಮತ್ತೆ ನಾವು ಒಂದು ಸಾಮಾಜಿಕ ರಾಜಕೀಯ ಚಳವಳಿಯನ್ನ ಮತ್ತೆ ಕಟ್ಟಬೇಕು ಅನ್ನೋದು ಬಲವಾಗಿ ಅನ್ಸ್ದಾಗ ಆ ನಿಟ್ಟಲ್ಲಿ ನಾವು ಮುಂದಿನ ಜೀವನ ಕಳಿಯೋಣ ಅಂತ ರಾಜೀನಾಮೆ ಕೊಟ್ಟೆವು. ಮುಸ್ಲಿಮ್ಸ್ ಅಂದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ, ಯಾರೇ ನಿಂತ್ರೂ ಪರವಾಗಿಲ್ಲ, ಮುಸ್ಲಿಂ ಪಕ್ಷನ ಉಳಿಸ್ಕೊಂಡ್ ಬರ್ತಾ ಇದಾರೆ, ಕಾಂಗ್ರೆಸ್ ಪಕ್ಷವನ್ನ ಉಳಿಸ್ಕೊಂಡ್ ಬರ್ತಾ ಇದಾರೆ ಮುಸ್ಲಿಮರು ಅಂತ. ಆದ್ರೆ ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ರೆ ಮುಸ್ಲಿಂ ಸಮುದಾಯದ ವಿರೋಧ ಕಟ್ಕೊಂತ ಇದೆ ಕಾಂಗ್ರೆಸ್ ಅಂತ ಮಾತುಗಳು ಕೂಡ ಬರ್ತಾ ಇದೆ, ಅದೇ ರೀತಿಯಾಗಿ ನಡೀತಾ ಇದೆ. ಸೊ ಏನಂತೀರಾ ಇದ್ರ ಬಗ್ಗೆ? ಹೌದು ಮೇಡಮ್, ಒಂದ್ ಕಡೆ ಈ ನಮ್ಮ ದೇಶದಲ್ಲೇ ಒಂದು ಸೈದ್ಧಾಂತಿಕ ಸಂಘರ್ಷ ನಡೀತೈತೆ. ಒಂದ್ ಕಡೆ ಫ್ಯಾಸಿಸ್ಟ್ ಶಕ್ತಿಗಳು, ಇನ್ನೊಂದ್ ಕಡೆ ಏನು ಮನುವಾದಿಗಳ ಒಂದು ಧೋರಣೆ, ಇವೆಲ್ಲವೂ ಮುಕ್ತವಾಗಿ ನಡೀತೈತೆ. ಆ ನಿಟ್ಟಲ್ಲಿ ಒಂದು ದೇಶದಲ್ಲಿ ತನ್ನದೇ ನಾಗರಿಕರನ್ನ ಒಂದು ಧರ್ಮ ಆಧಾರಿತವಾಗಿ ಶೋಷಣೆ ಮಾಡೋದು, ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ಹಕ್ಕುಗಳನ್ನ ವಂಚಿತರಾಗ್ಸೋದು, ಅವರ ಪ್ರತಿಯೊಂದು ನಡೆ ನುಡಿಗೆ ಕಡಿವಾಣಗಳು ಹಾಕೋದು, ಉಡುಗೆ ತೊಡುಗೆಗೆ ಕಡಿವಾಣ ಹಾಕೋದು, ಅವರ ನಾಗರಿಕ ಅಸ್ಮಿತೆಗೆ ಅಪಾಯ ಬರುವಂತ ಬೆಳವಣಿಗೆಗಳು ಕಳೆದ 8-10 ವರ್ಷಗಳಿಂದ ದೇಶದಲ್ಲಿ ನಡೀತಾ ಇದೆ. NRC CA ಮೂಲಕ ತಂದ್ರು. ನಮ್ಮ ಕರ್ನಾಟಕದಲ್ಲಂತೂ ತುಂಬಾ ಅತಿರೇಕಕ್ಕೆ ಹೋಗಿತ್ತು. ಹೆಣ್ಮಕ್ಳಿಗೆ ಹಿಜಾಬ್ ಹಾಕೋ ಕಾರಣಕ್ಕೆ ಅವ್ರಿಗೆ ತಡೆದು ಅವ್ರಿಗೆ ಶಾಲೆಗೆ ಹೋಗ್ದಂಗೆಲ್ಲ ಮಾಡಿದ್ರು. ಇದು ಈ ಭಾರತದಂತಹ ಒಂದು ಬೈ ನೇಚರೇ ಸೆಕ್ಯುಲರಿಸಮ್ ಸಹಜವಾಗಿರುವಂತ ದೇಶದಲ್ಲಿ ಒಂದು ಪ್ರಭುತ್ವವೇ ನಿಂತು ಪ್ರಜೆಗಳ ನಡುವೆ ಒಂದು ತಾರತಮ್ಯ, ಒಂದು ಪ್ರಜಾಭೇದ ಮಾಡೋದಿದೆಯಲ್ಲ,
ಇದೀಗ ಈ ಕಾರಣಕ್ಕೆ ಮುಸ್ಲಿಂ ಸಮುದಾಯ ಸಂಘಟಿತರಾಗಿ ಅದಕ್ಕೆ ಮತ್ತೆ ಒಂದು ಪ್ರಭುತ್ವನೇ ನಿಂತ್ಕೊಂಡು ಆ ದಾಳಿಗಳು ಮಾಡ್ತೈತೆ, ಪ್ರಭುತ್ವದ ಪ್ರಾಯೋಜಕತ್ವದಲ್ಲಿ ಆ ದಾಳಿಗಳು ನಡೀತೈತೆ ಅಂದಾಗ ಸಮುದಾಯ ಅದನ್ನ ದುರಸ್ತಿ ಮಾಡ್ಕೋಬೇಕಂದ್ರೆ ರಾಜಕೀಯ ಅಧಿಕಾರಕ್ಕೆ, ಇನ್ನೊಂದು ಪಕ್ಷಕ್ಕೆ, ಇನ್ನೊಂದು ಸಿದ್ಧಾಂತಕ್ಕೆ ಮೊರೆ ಹೋಗ್ಬೇಕು. ಆ ಕಾಲಕ್ಕೆ ಕಾಂಗ್ರೆಸ್ನ ಟ್ರೆಡಿಷನಲ್ ವೋಟರ್ಸ್ ಆಗಿ ಮುಸಲ್ಮಾನರು ಬಹುಕಾಲದಲ್ಲಿ ಇದ್ದಾರೆ. ಅದಷ್ಟೇ ಸತ್ಯ ಅಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಕಾಂಗ್ರೆಸ್ ಮುಸ್ಲಿಂ ಅತಿ ಹೆಚ್ಚು ಇರೋ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ. UPಲಿ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷದ ಜೊತೆ ಇಲ್ಲ, ಬಿಹಾರದಲ್ಲಿ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷದ ಜೊತೆ ಇಲ್ಲ, ಈಗ ಕೇರಳದಲ್ಲಿಲ್ಲ, ತಮಿಳ್ನಾಡಲ್ಲಿಲ್ಲ, ವೆಸ್ಟ್ ಬೆಂಗಾಲಲ್ಲಿಲ್ಲ. ಎಲ್ಲ ಅವರು ಸ್ಥಳೀಯವಾಗಿ ಅವರ ಹಿತರಕ್ಷಣೆ, ಹಿತಾಸಕ್ತಿ ಮತ್ತು ಅವರ ಭಾವನೆಗಳಿಗೆ ಸ್ಪಂದಿಸುವಂತ ಸಿದ್ಧಾಂತ ಪಕ್ಷಗಳ ಜೊತೆ ಮುಸಲ್ಮಾನರು ಈಗ ಆಲ್ರೆಡಿ ಅವರು ಗುರುತಿಸ್ಕೊಂಡಿದ್ದಾರೆ. ಅಲ್ಲಿ ಅವರ ರಾಜಕೀಯ ಭವಿಷ್ಯ ಅಸ್ತಿತ್ವನ ಕಂಡುಕೊಂಡಿದ್ದಾರೆ. ಕಾಂಗ್ರೆಸ್ ಅಷ್ಟೇ ಅಂತ ಇರೋದು, ಕಾಂಗ್ರೆಸ್ ಆಡಳಿತ ಇರೋ ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಭ್ರಮೆ ಇದೆ. ಏನಪ್ಪಾ ಅಂದ್ರೆ ನಮ್ಮ ಮುಜಫರ್ ಅಸಾದಿ ಅಂತ ಒಬ್ರು ಒಳ್ಳೆ ರಾಜಕೀಯ ತಜ್ಞರಿದ್ರು, ಅವರು ಪ್ರೊಫೆಸರ್ ಇದ್ರು ಮೈಸೂರು ಯೂನಿವರ್ಸಿಟಿಲಿ. ನಾನು ರಾಜೀನಾಮೆ ನೀಡಿದ ಹೊಸದರಲ್ಲಿ ನನಗೆ ಅವರು 1 ಗಂಟೆ ಅವ್ರ ಮಾತುಕತೆ ಆದಾಗ ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ ಪಕ್ಷ ಮುಸಲ್ಮಾನರಿಗೆ ಯೋಜನೆ ಸ್ಕೀಮ್ ಕೊಡುತ್ತೆ, ಆದ್ರೆ ಪ್ರಾತಿನಿಧ್ಯ ಕೊಡಲ್ಲ ಅವರ ಧೋರಣೆ ಆಗಿದೆ ಅಂತ. ಆ ಧೋರಣೆಯ ಮುಂದುವರಿದ ಭಾಗ ಈಗ ಕಣ್ಮುಂದೆ ನಮ್ಗೆ ಅನಾವರಣೆ ಆಗಿದೆ, ಏನಾಗ್ತೈತೆ ಅಂತ. ಮುಸ್ಲಿಂ ಸಮುದಾಯ ರಾಜಕೀಯವಾಗಿ ಸೈದ್ಧಾಂತಿಕ ಹೋರಾಟದ ಅನಿವಾರ್ಯತೆಗಾಗಿ, ಒಂದು ಜಾತ್ಯತೀತ ತತ್ವದ ನಿಲುವಿಗಾಗಿ, ಸ್ವತಂತ್ರ ಪೂರ್ವ ಮನಸ್ಥಿತಿಯ ಕಾಂಗ್ರೆಸ್ ಪಕ್ಷ ಅದು ಮೂಮೆಂಟ್ ಆಗಿ ಬಿಲ್ಡ್ ಆಗಿತ್ತು. ಆ ಕಾರಣಕ್ಕೆ ಒಂದು ಒಳ್ಳೆ ಭಾವನೆ ಆ ಪಕ್ಷ ಜೊತೆ ಇಟ್ಕೊಂಡಿದೆ. ಬಟ್ ಎಲ್ಲೆಲ್ಲಿ ಅವರ ರಾಜಕೀಯ ಅಸ್ತಿತ್ವಕ್ಕೆ ಅಪಾಯ ಬಂದಿದೆ, ರಾಜಕೀಯ ಪ್ರಾತಿನಿಧ್ಯಕ್ಕೆ ಅಪಾಯ ಬಂತು, ಎಲ್ಲಿ ಆ ಪಕ್ಷ ಆ ಸಮುದಾಯದ ಜೊತೆ ಬಲವಾಗಿ ನಿಲ್ಲಿಲ್ಲ, ಅಲ್ಲೆಲ್ಲ ಮುಸಲ್ಮಾನರು ಬೇರೆ ರಾಜಕೀಯ ಆಯ್ಕೆಗಳನ್ನ ಕಂಡುಕೊಂಡಿದ್ದಾರೆ, ಆ ಪಕ್ಷಗಳ ಜೊತೆ ಗುರುತಿಸ್ಕೊಂಡಿದ್ದಾರೆ. ಆ ಪಕ್ಷಗಳಿಗೆ ಆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜೊತೆ ಮುಸಲ್ಮಾನರು ಸಮುದಾಯ ಇಲ್ಲ ಅಲ್ಲಿ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಾಗಬೇಕು. ಹೌದು, ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ ಕಾಂಗ್ರೆಸ್ ಜೊತೆ ಈಗ ಕರ್ನಾಟಕದಲ್ಲಿ ವಿಶೇಷವಾಗಿ, ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇತ್ತು JDS ಅಂತ. ಆ ಪಕ್ಷ ಯಾವಾಗ BJP ಜೊತೆ ಮೈತ್ರಿ ಮಾಡ್ಕೊಂಡ್ರು ಆವಾಗ ಇನ್ನೊಂದು ಪಕ್ಷ ಇಲ್ಲದೆ ಇರೋ ಪರಿಸ್ಥಿತಿಯಲ್ಲಿ ಸಹಜವಾಗಿ ಒಂದು ರಾಜಕೀಯ ಪಕ್ಷಕ್ಕೆ ಈ ಧೋರಣೆ, ಈ ಅಹಂಕಾರ ಬರೋದು ಸಹಜ ಅನ್ಸುತ್ತೆ. ಅದು ಈಗ ಪೀಕಿಗೆ ಬಂದಿದೆ. ಈಗ ರಾಜೀನಾಮೆ ಕೂಡ ಆಯ್ತು ಮೊನ್ನೆ ಜಬ್ಬಾರ್ ಅವರು ರಾಜೀನಾಮೆ ಕೊಡ್ತಾರೆ. ಅಂದ್ರೆ ಸುರ್ಜೇವಾಲಾ ಅವರು ಈ 3 ಜನ ನಾಯಕರು ಏನಿದ್ರು, ನಸೀರ್ ಅಹಮದ್ ಆಗಿರ್ಬೋದು, ಜಬ್ಬಾರ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ದಾವಣಗೆರೆ ಉಪಚುನಾವಣೆಯಲ್ಲಿ ಅಂದ್ರೆ ಒಳಗಡೆ ಏನಾಯ್ತೋ ಗೊತ್ತಿಲ್ಲ, ಆಡಿಯೋ ಇದೆ ಅದಿದೆ ಅನ್ನೋ ಮಾತುಗಳು ಕೂಡ ಇದೆ. ಸೊ ಈ ಎಲ್ಲ ಕಾರಣಕ್ಕೆ ಈಗ ರಾಜೀನಾಮೆ ಕೊಡ್ತಾ ಇದ್ದಾರೆ. ಅಂದ್ರೆ ಮುಸ್ಲಿಂ ಸಮುದಾಯದವ್ರನ್ನ ಈ ಮಟ್ಟಕ್ಕೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಮುಂದೆ ಯಾವ ರೀತಿಯಾದ ಪರಿಸ್ಥಿತಿ ಆಗ್ಬೋದು ಅಂತ ಕಾಂಗ್ರೆಸ್ಗೆ, ಅಥವಾ ಇವ್ರು ರಾಜೀನಾಮೆಯಿಂದ ಬೇರೆ ಒಂದು ದುಃಖದ ವಿಷಯ ಏನಪ್ಪಾ ಅಂದ್ರೆ, ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಒಂದು ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಬೇಕಿತ್ತು. ಯಾಕಂದ್ರೆ ಅಲ್ಲಿ ಮುಸಲ್ಮಾನ ಓಟ್ಗಳು 86,000 ಇದೆ. ಒಂದು ರಾಜಕೀಯ ಲೆಕ್ಕಾಚಾರದಲ್ಲಿ ಸಹಜವಾಗಿ ಯಾವ ಜಾತಿಗೆ, ಯಾವ ಧರ್ಮಕ್ಕೆ ಎಷ್ಟು ಮತಗಳು ಹೆಚ್ಚಿವೆ ಅವ್ರಿಗೆ ಟಿಕೆಟ್ ಕೊಡೋದು ಒಂದು ರಾಜಕೀಯ ಲೆಕ್ಕಾಚಾರದ ಸರಳ ಸೂತ್ರ. ಅದು ಆ ರೀತಿನೇ ಕೊಡ್ತಾರೆ. ಅಂತ ಒಂದು ಸನ್ನಿವೇಶದಲ್ಲಿ ದಾವಣಗೆರೆಯಲ್ಲಿ ತುಂಬಾ ದೀರ್ಘಕಾಲದಿಂದ ಅಲ್ಲಿ ಶಾಮನೂರ್ ಶಿವಶಂಕರಪ್ಪ ಅವರು ಆ ಕ್ಷೇತ್ರನ ಪ್ರತಿನಿಧಿಸ್ತಾ ಇದ್ರು. ಅವ್ರು ಇರುವಾಗ್ಲೇ ಹೇಳಿದ್ರಂತೆ, ಈಗ ನನ್ನ ನಂತರ ಈ ಕ್ಷೇತ್ರನ ಮತ್ತೆ ಮುಸ್ಲಿಂ ಅಭ್ಯರ್ಥಿ ಕೊಡ್ಬೇಕಂತ. ಆ ಆಡಿಯೋನು ವೈರಲ್ ಆಗಿತ್ತು, ಅದು ನಾನು ನೋಡ್ದಂಗಿದೆ. ಸಹಜವಾಗಿ ಅಲ್ಲಿಯ ಮುಸ್ಲಿಂ ಆಕಾಂಕ್ಷಿಗಳು ಆ ಪ್ರಯತ್ನ ಪಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಅಲ್ಲಿ ನಾಯಕತ್ವನು ಅಲ್ಲಿ ಕೂಡ ಮುಸ್ಲಿಂ ಲೀಡರ್ಸ್ಗಳು ಆ ಶ್ರಮ ಹಾಕಿದ್ದಾರೆ. ಬಟ್ ಅಂತಿಮವಾಗಿ ಅವರು ಟಿಕೆಟ್ ಕೊಡ್ಸಕ್ಕೆ ಸಫಲರಾಗ್ಲಿಲ್ಲ. ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ನಾಯಕರು, ಕಾಂಗ್ರೆಸ್ ಪಕ್ಷದ ಸ್ಟೇಟ್ ಲೀಡರ್ಶಿಪ್, ಕಾಂಗ್ರೆಸ್ನ ಹೈಕಮಾಂಡ್ 3 ಸೇರಿ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡ್ಬೇಕಿತ್ತು. ಅವರು ಶಾಮನೂರ್ ಅಂತ ಒಂದು ಪ್ರಭಾವಿ, ಒಂಥರ ಮಾಲೀಕತ್ವದ ಗುಣಗಳ ರೀತಿ ಕಾಣ್ತಾರೆ ಅವರು. ಫ್ಯೂಡಲಿಸ್ಟ್ ರೀತಿ ಅವರ ಧೋರಣೆ, ಅವರ ವ್ಯಾಪಾರ ವಹಿವಾಟು, ಅವರ ಹಿಡಿತ ನೋಡಿದ್ರೆ ದಾವಣಗೆರೆ ಹಾಗೆ ಅನ್ಸುತ್ತೆ. ಅವರು ಮಣದಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೂ ಮಣದಿಲ್ಲ, ಕಾಂಗ್ರೆಸ್ ಮುಸ್ಲಿಂ ಕಮ್ಯುನಿಟಿ ಲೀಡರ್ಶಿಪ್ಗೂ ಡೋಂಟ್ ಕೇರ್ ಅಂದಿಲ್ಲ.
ಅವ್ರು ಟಿಕೆಟ್ ಕೊಟ್ರೆ ಸಹಜವಾಗಿ ಏನೊಂದು ಆಕ್ರೋಶ, ಅಸಮಾಧಾನ ಮತ್ತೆ ಭಿನ್ನಮತ ಭುಗಿಲೇಳ್ಬೇಕಿತ್ತು ಅದು ಜನಸಾಮಾನ್ಯರಲ್ಲಾಯ್ತು, ಬರೀ ಕಾಂಗ್ರೆಸ್ ಪಕ್ಷದಲ್ಲಾಯ್ತು ಅಂತಲ್ಲ. ಹೌದು. ಅದು ಈ ಒಂದು ಸಂದರ್ಭ ಏನ್ ಮಾಡಿದೆ ಅಂದ್ರೆ ಮುಸ್ಲಿಂ ಪ್ರಾತಿನಿಧ್ಯದ ಕೂಗನ್ನ ಮತ್ತೆ ಬಡಿದೆಬ್ಬಿಸಿದೆ. ಈ ದಾವಣಗೆರೆಯಲ್ಲಿ ಮುಸಲ್ಮಾನರಿಗೆ ರಾಜಕೀಯ ಪ್ರಾತಿನಿಧ್ಯದ ಅನ್ಯಾಯ ಆಗಿದೆ, ಅವ್ರ ಹಕ್ಕನ್ನ ಕಸಿದುಕೊಂಡಿರೋ ಅನ್ನೋ ಭಾವನೆ ದಾವಣಗೆರೆಯಿಂದ ಆಚೆ ಇಡೀ ಕರ್ನಾಟಕಕ್ಕೆ ತಲುಪಿದೆ. ಈಗ ರಾಜ್ಯಾದ್ಯಂತ ಅದ್ರ ವಿರುದ್ಧ ಆಕ್ರೋಶ ಆಗ್ತೈತೆ, ಅಸಮಾಧಾನ ಆಗಿತ್ತೆ. ಆದ್ರೆ ದುರಂತ ಏನಪ್ಪಾ ಅಂದ್ರೆ ಇನ್ನೂ ಆ ಒಂದು ಅನ್ಯಾಯ, ಅದೊಂದು ಭಾವನೆಯಿಂದಾನೇ ಆ ಸಮುದಾಯ ಆಚೆ ಬಂದಿಲ್ಲ. ಆ ನಿಟ್ಟಲ್ಲೇ ಆ ನೋವೆಲ್ಲ ಇದ್ದಾರೆ, ಆ ಬೇಸರದಲ್ಲಿ, ಆ ಕೋಪದಲ್ಲೇ ಇದ್ದಾರೆ. ನಂತರ ಈ ಚುನಾವಣೆ ಮುಗಿದ ನಂತರ 2 ದಿನದಲ್ಲಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಜಬ್ಬಾರ್ ಅವ್ರನ್ನ ರಾಜೀನಾಮೆ ಪಡೆದು ಅವ್ರನ್ನ ಪ್ರಾಥಮಿಕ ಸದಸ್ಯರಿಂದ ಡಿಸ್ಚಾರ್ಜ್ ಮಾಡಿದ್ದಾರೆ. ಮತ್ತೆ ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ ಅವ್ರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಇಲ್ಲಿ ಹೌದು, ಎಲ್ಲ ಪಕ್ಷಗಳಲ್ಲಿ ಪಕ್ಷ ವಿರೋಧಿ ಹೇಳಿಕೆಗಳು, ಚಟುವಟಿಕೆಗಳು ನಡೆದಾಗ ಆ ಪಕ್ಷ ಅವರ ಪಕ್ಷದ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳೋದು ತೀರಾ ಅನಿವಾರ್ಯ ಮತ್ತು ಸಹಜ ಪ್ರಕ್ರಿಯೆ. ಅದಕ್ಕೂ ಒಂದು ರೀತಿ ನೀತಿ ಇರುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಸದ್ಯಕ್ಕೆ ಪ್ರಜಾಪ್ರಭುತ್ವದ ರಕ್ಷಕ ಮತ್ತೆ ಅದನ್ನ ಹೊಣೆಗಾರಿಕೆ ಹೊತ್ತಿರೋ ದೇಶದಲ್ಲಿ ಪಕ್ಷ ಅಂತ ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಒಂದು ಮನ್ನಣೆ ಸಿಕ್ಕಿದೆ. ಅದೇ ಕಾಂಗ್ರೆಸ್ ಪಕ್ಷ ದಾವಣಗೆರೆಯಲ್ಲಿ ಒಂದೇ ಕುಟುಂಬಕ್ಕೆ 3ನೇ ಟಿಕೆಟ್ ಕೊಡುತ್ತೆ ಅಂದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಎಲ್ಲಿ ಉಳಿತದೆ? ಒಂದೇ ಕುಟುಂಬ, ಹಾಲಿ ಆ ಮನೇಲಿ ಒಬ್ರು ಶಾಸಕರು, ಮಂತ್ರಿ, ಒಬ್ರು ಸಂಸದರು ಇದ್ದಾರೆ. 3ನೇ ತಲೆಮಾರಿಗೆ ಟಿಕೆಟ್ ಕೊಟ್ಟಾಗ ಬರೀ ಮುಸಲ್ಮಾನರಿಗೆ ರಾಜಕೀಯ ಪ್ರಾತಿನಿಧ್ಯ ಅನ್ಯಾಯ ಅಂತ ಅಲ್ಲ, ಅದು ದಾವಣಗೆರೆಯ ಲಿಂಗಾಯತ ಸಮುದಾಯದ ಯಾರೋ ಒಬ್ರು ರಾಜಕೀಯ ಆಕಾಂಕ್ಷೆ ಇದ್ದಾರೆ ಅಂದ್ರೆ ಅವ್ರಿಗೂ ರಾಜಕೀಯ ಅನ್ಯಾಯ ಆದಂಗೆ. ಅದು ಯಾರೋ ಅಹಿಂದ ವರ್ಗದಿಂದ ಯಾರೋ ರಾಜಕೀಯ ಕನಸು ಕಾಣ್ತಾ ಇದಾರೆ, ಆಕಾಂಕ್ಷೆ ಕಾಣ್ತಾ ಇದಾರೆ ಅಂದ್ರೆ ಅವ್ರಿಗೂ ರಾಜಕೀಯ ಅನ್ಯಾಯ ಆದಂಗ ಅದು. ಯಾಕಂದ್ರೆ ಇವರೇ 3ನೇ ತಲೆಮಾರು ಅವ್ರು ಕೂತ್ಕೊಂಡ್ರೆ ಮತ್ತೆ ಇನ್ನೊಂದು 30-35 ವರ್ಷ ಅಲ್ಲಿ ಯಾರಿಗೂ ರಾಜಕೀಯ ಪ್ರಾತಿನಿಧ್ಯದ ಅವಕಾಶವೇ ಇಲ್ದಂಗಾಗುತ್ತೆ. ಒಟ್ಟಾರೆ ಮುಸಲ್ಮಾನರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದಕ್ಕೆ ಅದು ನಮಗಾಗಿದೆ ಅಂತ ಭಾವಿಸ್ಕೊಂಡಿದೆ. ನನ್ನ ಪ್ರಕಾರ ಅದು ಇಡೀ ದಾವಣಗೆರೆಯ ರಾಜಕೀಯ ಭವಿಷ್ಯನ ಕಿತ್ಕೊಂಡಿದೆ. ಅದು ಸಮಸ್ತ ಎಲ್ಲ ಸಮುದಾಯಗಳದಾಗ್ಲಿ, ವಿಶೇಷವಾಗಿ ಲಿಂಗಾಯತ ಸಮುದಾಯ 2ನೇ ಸಂಖ್ಯೆಯಲ್ಲಿ ಐತೆ ವೋಟ್ ಸಂಖ್ಯೆಯಲ್ಲಿ. ಆ ಸಮುದಾಯದ ಭವಿಷ್ಯದ ರಾಜಕಾರಣಿಗಳಿಗೂ ಅನ್ಯಾಯ ಆದಂಗೆನೆ ಅದು. ಯಾಕಂದ್ರೆ ಪ್ರಜಾಪ್ರಭುತ್ವ ಬಾಕಿ ಉಳಿಬೇಕಂದ್ರೆ ಅದ್ರ ಹೋರಾಟ ಮಾಡ್ತಾ ಇರೋ ಕಾಂಗ್ರೆಸ್ ಪಕ್ಷದಲ್ಲೂ ಆಂತರಿಕವಾಗಿ ಒಂದು ಪ್ರಜಾಪ್ರಭುತ್ವನ ಉಳಿಸ್ಕೊಡ್ಬೇಕು. ಆ ಪ್ರಜಾಪ್ರಭುತ್ವ ಇದೆ ಅಂತ ಜಾಗೃತಿ ಮಾಡಿಸೋ ಪ್ರಯತ್ನಗಳು ನಡೀಬೇಕು. ಒಳ್ಳೆ ಬೆಳವಣಿಗೆ ಅಂತ ಒಂದ್ ಕಡೆ ಬೇಸರ ಆದ್ರೂ ಒಂದ್ ಕಡೆ ಒಳ್ಳೆ ಬೆಳವಣಿಗೆ. ಕಾಂಗ್ರೆಸ್ಗೆ ಆ ಬಿಸಿ ಮುಟ್ಸೋ ಪ್ರಯತ್ನ ಅಲ್ಲಿನ ಜನ ಮಾಡಿದ್ದಾರೆ, ವಿರೋಧ ಮಾಡಿ ಇದನ್ನ ಮಾಡಿದ್ದಾರೆ. ಮತ್ತೆ ವಿಶೇಷವಾಗಿ ಮುಸ್ಲಿಂ ನಾಯಕರುಗಳ ಸಂಬಂಧ ಈಗ ಒಂದು ಯಾವುದೇ ಸಮುದಾಯದಲ್ಲಿ ಒಂದು ರಾಜಕೀಯ ನಾಯಕತ್ವ ಬೆಳೆಯಕ್ಕೆ ಒಂದು ದೊಡ್ಡ ದೀರ್ಘಾವಧಿ ಸವಿಸಿರ್ತಾರೆ. ಅವ್ರು ಅನುಭವಿಗಳಾಗಿರ್ತಾರೆ, ಮುತ್ಸವಿಗಳಾಗಿರ್ತಾರೆ, ಅವ್ರಿಗೆ ತುಂಬಾ ರಾಜಕೀಯ ಹೊಂದಾಣಿಕೆ ಇರುತ್ತೆ. ಮತ್ತೆ ಎಲ್ಲಾ ಸಮುದಾಯಗಳಲ್ಲೂ ನೋಡಿ, ಈಗ ನಮ್ಮ ನಸೀರ್ ಅಹಮದ್ ಅವ್ರನ್ನ ಮುಖ್ಯಮಂತ್ರಿ ಕಾರ್ಯದರ್ಶಿಯಿಂದ ವಜಾ ಮಾಡಿದ್ದಾರೆ. ಅವರ ರಾಜಕೀಯ ಹಿರಿತನ, ಅನುಭವ, ಅವರ ರಾಜಕೀಯ ಹೋರಾಟನ ಪರಿಗಣಿಸಿದ್ರೆ 40-45 ವರ್ಷದ ರಾಜಕಾರಣ ಮಾಡಿದ್ದಾರೆ. ಅದೇ 40-45 ವರ್ಷದ ರಾಜಕಾರಣ ಮಾಡಿರೋ ಇತರೆ ಸಮುದಾಯದ ನಾಯಕರುಗಳು ಪ್ರಮೋಷನ್ ತಗೊಂಡು ಇಡೀ ಇನ್ಚಾರ್ಜ್ ರೆಸ್ಪಾನ್ಸಿಬಿಲಿಟಿಗಳು ತಗೊಳ್ತಾ ಇದಾರೆ. ದುರಂತ ಅಂದ್ರೆ ಮುಸ್ಲಿಂ ಸಮುದಾಯದ 40-45 ವರ್ಷ ರಾಜಕಾರಣ ಮಾಡಿರೋ ಅನುಭವ ಇರೋ ಒಂದು ಹಿರಿಯ ರಾಜಕಾರಣಿಗೆ ಇವರು ಯಾವುದೇ ವಿಚಾರಣೆ, ಒಂದು ಪಕ್ಷ ವಿರೋಧಿ ಚಟುವಟಿಕೆಗೂ ಒಂದು ಪ್ರಕ್ರಿಯೆ ಇರುತ್ತೆ. ಅವರು ಪಕ್ಷದ ಶೋಕಾಸ್ ನೋಟಿಸ್ ಕೊಡಬೇಕು, ಅದಕ್ಕೆ ವಿವರಣೆ ಕೊಡಬೇಕು, ಅವ್ರ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ಬೇಕು, ಅವ್ರ ಪಕ್ಷ ಅವ್ರಿಗೆ ಏನು ಲಿಖಿತವಾಗಿ ಅವರಿಂದ ವಿವರಣೆ ಪಡಿಬೇಕು. ಇದೆಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವನ ದೇಶಕ್ಕೆ ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಅವರು ಈ ಪ್ರಕ್ರಿಯೆಗಳಲ್ಲಿ ಪ್ರಜಾಪ್ರಭುತ್ವದ ಪರಿಪಾಲನೆ ಮಾಡ್ಬೇಕು, ಅದನ್ನೆಲ್ಲ ಪಬ್ಲಿಕ್ ಡಿಸ್ಕೋರ್ಸ್ ಕೊಡಬೇಕು. ಪಕ್ಷ ವಿರೋಧಿ ಚಟುವಟಿಕೆ ಏನು ಅನ್ನೋದನ್ನ ಹೇಳ್ಬೇಕು. ಒಂದ್ ವೇಳೆ ಅವ್ರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಅನುಮಾನದ ಮೇಲೆ ಅವ್ರ ಮೇಲೆ ದೊಡ್ಡ ಕ್ರಮ ತಕೊಂಡ್ರೆ, ಇದೇ ಕುಟುಂಬದ ಶಾಮನೂರ್ ಶಿವಶಂಕರಪ್ಪ ಅವರು ಬದುಕಿದ್ದಾಗ ಶಿವಮೊಗ್ಗದ MP ರಾಘವೇಂದ್ರ ಇದಾರಲ್ಲ, ಅವ್ರಿಗೆ ಬಹಿರಂಗವಾಗಿ ಕರೆ ಕೊಟ್ಟಿದ್ದಾರೆ. ನೀವು ರಾಘವೇಂದ್ರ ಅವರಿಗೆ ಚುನಾವಣೆಯಲ್ಲಿ ಗೆಲ್ಸಬೇಕು ಅಂತ ಕರೆ ಕೊಟ್ಟಿದ್ದಾರೆ ಬಹಿರಂಗವಾಗಿ.
ಆವಾಗ ಯಾಕೆ ನೀವು ಇವ್ರ ವಿರುದ್ಧ ಪಕ್ಷ ವಿರೋಧ ಚಟುವಟಿಕೆ ಮೇಲೆ ಕ್ರಮ ತಗೊಳ್ಳಿಲ್ಲ? ಯಾಕ ಪಕ್ಷ ವಿರೋಧಿ ಚಟುವಟಿಕೆಗಳು ಬಲಾಢ್ಯ ಸಮುದಾಯದ ದೊಡ್ಡ ನಾಯಕರಿಗೆ ಅಪ್ಲೈ ಆಗಲ್ಲ? ಯಾಕೆ ಅಲ್ಪಸಂಖ್ಯಾತರ ಈ ಹಿರಿಯ ನಾಯಕರುಗಳಿಗೆ ನೀವು ಡೋಂಟ್ ಕೇರ್ ಆಟಿಟ್ಯೂಡ್ ನಿಮ್ಮ ಪಕ್ಷದ ಇದು ಏನು ಶಿಸ್ತು ಸಮಿತಿ ಅಂತ ಹೇಳಿ ಈ ರೀತಿ ನೀವು ಕ್ರಮ ಕೈಗೊಳ್ತಾ ಇರೋದು? ಇದು ಸಹಜವಾಗಿ ಒಂದು ಆ ಸಮುದಾಯಕ್ಕೆ ಪ್ರಾತಿನಿಧ್ಯದ ನಷ್ಟ ಆಗಿತ್ತು ದಾವಣಗೆರೆ ವಿಷಯದಲ್ಲಿ. ಈಗ ಇಡೀ ರಾಜ್ಯದಾದ್ಯಂತ ಇಷ್ಟು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರೋ ಅನುಭವಿ ಹುದ್ದೆಗಳು, ಯಾಕಂದ್ರೆ ನಸೀರ್ ಅಹಮದ್ ಅವರು ಮುಖ್ಯಮಂತ್ರಿ ಕಚೇರಿ ಮತ್ತು ಸಮುದಾಯ ಮತ್ತು ಅಹಿಂದ ಸಮುದಾಯಗಳ ನಡುವೆ ಒಂದು ಕೊಂಡಿಯಾಗಿದ್ರು. ಅವ್ರಿಗೆ ರಾಜಕೀಯ ಹೋರಾಟ, ಈ ಸಂಘಟನೆಗಳ ಹೋರಾಟ, ಚಳುವಳಿಯ ಹೋರಾಟ, ರಾಜಕೀಯ ಪಕ್ಷಗಳು ಹೇಗೆ ಹೋಗ್ತವೆ, ಸಮುದಾಯಗಳು ಹೇಗೆ ಇದ್ ಮಾಡ್ತಾರೆ, ನಾನು ಕೂಡ ಅವ್ರನ್ನ ಸ್ವಲ್ಪ ದಿನ ಹತ್ತಿರದಿಂದ ನೋಡಿದ್ದೆ. ಅಂತ ಅನುಭವ ಇರೋ ರಾಜಕಾರಣಿ ನೀವು ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಹಿರಿತನ ಇರೋ ಪಕ್ಷಗಳ ರಾಜಕಾರಣಿಗಳಿಗೆ ದೊಡ್ಡ ದೊಡ್ಡ ಖಾತೆ ಕೊಟ್ಟಿ ಅವ್ರನ್ನ ಪ್ರಶ್ನಾತೀತ ನಾಯಕರಾಗಿ ಮಾಡಿದಿರಿ. ಅದೇ ಅಲ್ಪಸಂಖ್ಯಾತ ನಾಯಕದ 45 ವರ್ಷ ದೀರ್ಘ ಇತಿಹಾಸದ ರಾಜಕಾರಣ ಅನುಭವ ಇರೋ ಒಬ್ಬ ರಾಜಕಾರಣಿನ ನೀವು ಕನಿಷ್ಠ ವಿವರಣೆ ಸಮಜಾಯಿಸಿ ಕೇಳದೆ ಈ ರೀತಿ ನಿರ್ದಾಕ್ಷಿಣ್ಯ ಕ್ರಮ ತಗೊಂಡಿದ್ದೀರಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಈ ವಿಷಯದಲ್ಲಿ ಎಡವಿದೆ. ಅವರು ಒಂದ್ ಕಡೆ ಮುಸ್ಲಿಮರಿಗೆ ದಕ್ಕಬೇಕಾದ ರಾಜಕೀಯ ಪ್ರಾಶಸ್ತ್ಯದ ಪ್ರಾತಿನಿಧ್ಯವನ್ನು ನಿರಾಕರಿಸಿರೋದ್ರ ಜೊತೆಗೆ ನಾಯಕತ್ವವನ್ನು ಬಲಿ ಪಡಿತೈತೆ. ಒಂದು ಕುಟುಂಬಕ್ಕೆ ನೀವು ಟಿಕೆಟ್ ನಿರಾಕರಣೆ ಮಾಡದೆ ಇಡೀ ಸಮಸ್ತ ಮುಸ್ಲಿಂ ಸಮುದಾಯ ಹಿಂದ ವರ್ಗವನ್ನೇ ಎದುರಾಕೊಳ್ಳೋ ರೀತಿ ಅದು ಮಾಡ್ತಾ ಇದೆ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೇದಾಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಮುಸ್ಲಿಂ ಸಮುದಾಯದ ಒಂದು ಲೀಡರ್ಶಿಪ್ ಹೋಗುತ್ತೆ. ಮತ್ತೆ ಈ ರೀತಿ ಅನುಭವ, ಹಿರಿತನ ಮತ್ತೆ ರಾಜಕಾರಣದ ಆಳ ಅಗಲ ಗೊತ್ತಿರುವಂತ ರಾಜಕಾರಣಿ ಆಗ್ಬೇಕಂದ್ರೆ ಮತ್ತೆ 20-25 ವರ್ಷ ಬೇಕಾಗುತ್ತೆ ಯಾರೋ ಒಬ್ಬ ಎಮರ್ಜಿಂಗ್ ಲೀಡರ್ ಬರ್ಬೇಕಂದ್ರೆ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಮುಸ್ಲಿಂ ನಾಯಕತ್ವದಲ್ಲೂ ಕೂಡ ಇದೇ ಒಂದು ಅವಕಾಶ. ನಾವು ಇನ್ನೊಂದು ಮುಸ್ಲಿಂ ನಾಯಕದ ಮುಖಾನ ಲೀಡರ್ ಆಗಿ ಬಿಂಬಿಸಿ ಒಬ್ರನ್ನ ಸೈಡ್ ಲೈನ್ ಮಾಡ್ತೀವಿ ಅಂತ. ಇದನ್ನು ಕೂಡ ಸಮಾಜನೂ ಅರ್ಥ ಮಾಡ್ಕೊಳ್ಳುತ್ತೆ, ಸಮುದಾಯನೂ ಒಪ್ಪಲ್ಲ ಇದು. ಯಾಕಂದ್ರೆ ಸಮುದಾಯಕ್ಕೆ ಯಾವ ರೀತಿ ನಾಯಕತ್ವ ಬೇಕು ಅಂದ್ರೆ ಅವರ ಏನು ಸೈದ್ಧಾಂತಿಕ ಗಟ್ಟಿತನ ಇರುವಂತಹ ಫ್ಯಾಸಿಸ್ಟ್ಗಳಿಗೆ ಒಂದು ಸಿಂಹ ಸ್ವಪ್ನವಾಗಿರುವಂತಹ ಅವರ ವಿಚಾರಧಾರೆಗಳನ್ನ ಎದುರಿಸುವಂತಹ ಮತ್ತೆ ಈ ಕರ್ನಾಟಕದ ಒಂದು ಭಾವೈಕ್ಯತೆ ಬಾಂಧವ್ಯದ ಎಲ್ಲಾ ಸಮುದಾಯಗಳನ್ನೂ ಒಳಗೊಳ್ಳುವ ಒಂದು ಮನೋಭಾವನೆ ಇರೋ ನಾಯಕತ್ವ ಬೇಕು ನಮ್ಗೆ. ನೀವು ಒಂದು ಮುಸ್ಲಿಂ ಸಮುದಾಯಕ್ಕೆ ರಾಜಕೀಯ ಅನ್ಯಾಯ ಆಗಿರೋ ಹೊತ್ತು ಗೊತ್ತಲ್ಲ, ಆ ಒಂದು ಹೋರಾಟ ಅದೊಂದು ಭಿನ್ನ ಮತದ ಸನ್ನಿವೇಶದಲ್ಲೇ ಒಂದು ರಾಜಕೀಯ ದೊಡ್ಡ ನಾಯಕತ್ವನ ಬಲಿ ಪಡೆದು ಇನ್ನೊಂದು ನಾಯಕತ್ವನ ನೀವು ಮುನ್ನೆಲೆಗೆ ತಂದು ಅದನ್ನ ಖುದ್ದು ಹೈಕಮಾಂಡ್ ಮಾಡುತ್ತೆ ಅಂದಾಗ ಖಂಡಿತ ಇದು ಕಾಂಗ್ರೆಸ್ ಪಕ್ಷದ ರಾಜಕಾರಣದ ದೃಷ್ಟಿಯಿಂದನೂ ಒಳ್ಳೇದಲ್ಲ. ವಿಶೇಷವಾಗಿ ಒಂದು ಅಹಿಂದ ಸಮುದಾಯದ, ಯಾಕಂದ್ರೆ ಅಹಿಂದ ಅಂದ್ರೆ ಏನು ಅದ್ರಲ್ಲಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಆನೆಯನ್ನು ನೀವು ಮಾಯ ಮಾಡಾಕ್ತಾ ಇದೀರಿ. ಆನೆ ನೀವು ನುಂಗಿ ನೀರ್ ಕುಡಿತಾ ಇದೀರಿ. ಓಟಿಗೆ ಮಾತ್ರ ಬೇಕು, ಟಿಕೆಟ್ ಬೇಡ. ಓಟ ಅದ್ ನೋಡಿ, ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಯಾಕೆ ಒಂದೇ ದೇಶದಲ್ಲಿ ಒಂದೇ ನಾಗರಿಕರ ನಡುವೆ ಎಲ್ಲಿ ತನಕ ರಾಜಕೀಯ ಪ್ರಾತಿನಿಧ್ಯ ಅಧಿಕಾರ ಕೊಡಲ್ವ ಅಲ್ಲಿ ತನಕ ಅವ್ರಿಗೆ ನಿಜವಾಗ್ಲೂ ಒಂದು ಸ್ವಾಭಿಮಾನ, ಘನತೆ ಮತ್ತು ಈ ಸಾಮಾಜಿಕ ಗೌರವ, ಪ್ರಾಶಸ್ತ್ಯ, ಮನ್ನಣೆ ದಕ್ಕಲ್ಲ ಅವ್ರಿಗೆ. ಅಧಿಕಾರ ಇದ್ರೆ ಅನಿವಾರ್ಯವಾಗಿ ಅವ್ರೆಲ್ರಿಗೂ ಬೇಕಾದ ಮನುಷ್ಯ ಆಗ್ತಾರೆ, ಎಲ್ರಿಗೂ ಅವ್ರ ಹತ್ರ ಬಂದು ವ್ಯವಹರಿಸ್ತಾರೆ. ಆವಾಗ ಈ ಸಮುದಾಯ ನಡುವೆ ಇರುವಂತಹ ಅಂತರ, ಭಿನ್ನಾಭಿಪ್ರಾಯಗಳು, ಗೊಂದಲಗಳು ದೂರ ಆಗಿ ಮತ್ತಷ್ಟು ಬಾಂಧವ್ಯ ಬೆಳೆಯುತ್ತೆ, ಒಂದು ಇಂಟರ್ಡಿಪೆಂಡೆನ್ಸಿ ಬಿಲ್ಡ್ ಆಗುತ್ತೆ. ಆ ಕಾರಣಕ್ಕಾರುವೆ ಎಲ್ಲಿ ತನಕ ಆ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಅಧಿಕಾರ ದಕ್ಕಲು ಅಲ್ಲಿ ತನಕ ಈ ಸಾಮಾಜಿಕ ನ್ಯಾಯ ಇವೆಲ್ಲ ಒಂದು ವಾಸ್ತವದಲ್ಲಿ ಇರಲ್ಲ. ಅದು ಅಂತ ಒಂದು ರಾಜಕೀಯ ಪ್ರಾತಿನಿಧ್ಯನೇ ಕಾಂಗ್ರೆಸ್ ನಿರಾಕರಿಸಿ ನಂತರ ನಾಯಕತ್ವವನ್ನು ಈ ರೀತಿ ತೀರಾ ನಿರ್ಲಕ್ಷ್ಯವಾಗಿ ಏಕಪಕ್ಷೀಯವಾಗಿ ನಿರ್ಧಾರ ತಗೊಳ್ತಾ ಇರೋದು ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ನಷ್ಟ. ಆ ಸಂಬಂಧ ತುಂಬಾ ದೊಡ್ಡ ಚರ್ಚೆ ನಡೀತೈತೆ. ನೋಡ್ತಾ ಇದ್ದಾರೆ ಅವರು ಏನ್ ಮಾಡ್ಬೇಕು, ಮುಂದಿನ ರಾಜಕಾರಣ ಏನ್ ಮಾಡ್ಬೇಕು, ಮತ್ತೆ ಈ ಧೋರಣೆನ
ಕಾಂಗ್ರೆಸ್ನ ಈ ಧೋರಣೆಗೆ ಯಾವ ರೀತಿ ಪಾಠ ಕಲಿಸ್ಬೇಕು, ಮತ್ತೆ ಪಾಠ ಕಲಿಸ್ಬೇಕು, ಇನ್ನೊಂದು ಆಯ್ಕೆ ಕಂಡ್ಕೋಬೇಕು, ಇದೆಲ್ಲವೂ ಕಾಲವೇ ನಿರ್ಧರಿಸುತ್ತೆ. ಕಾಲಕ್ಕೆ ಎಲ್ಲಾ ಕಡೆ ಅದರ ಅನಿವಾರ್ಯತೆ ಸೃಷ್ಟಿ. ಹೇಳ್ತಿರಲ್ಲ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನೋವೇಷನ್ ಅಂತ. ಆ ನಿಟ್ಟಲ್ಲಿ ಒಂದು ಒಳ್ಳೆ ಇದು ಈಗ ನಡೀತಾ ಇರೋದೆಲ್ಲ ನಕಾರಾತ್ಮಕ ಬೆಳವಣಿಗೆಗಳು. ಈ ನಕಾರಾತ್ಮಕ ಬೆಳವಣಿಗೆಗಳಲ್ಲಿ ಭವಿಷ್ಯದಲ್ಲಿ ಒಂದು ಸಕಾರಾತ್ಮಕ ಒಂದು ಆಶೆಯನ್ನು ಹುಟ್ಕೊಬಹುದು. ಅಂದ್ರೆ ಇಷ್ಟು ದಿನ ಮುಸ್ಲಿಂ ಸಮುದಾಯದವರು ಯಾರು ಮಾತನಾಡ್ತಿರ್ಲಿಲ್ಲ ಓಪನ್ ಆಗಿ. ದಾವಣಗೆರೆಯಲ್ಲಿ ನಾವು ಕೂಡ ಹೋದಾಗ ನೀವಾಗ್ಲೇ ಹೇಳ್ದಾಗೆ ಜನರೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ. ನಾವು ಬಿಜೆಪಿ ಗೆದ್ರು ಪರವಾಗಿಲ್ಲ, ಕಾಂಗ್ರೆಸ್ನ ಗೆಲ್ಸಲ್ಲ ಅಂತ ಆಯ್ತು. ಅದು ಅಂದ್ರೆ ಲೈಕ್ ಓಟ್ ಎಲ್ಲ ಆಯ್ತು. ಈ ಚುನಾವಣೆ ಆದ್ಮೇಲೆ ಈ ರಾಜೀನಾಮೆಗಳು, ಈ ವಜಾ ಮಾಡೋದೆಲ್ಲ ಮಾಡ್ತಾ ಇದಾರೆ. ಅಂದ್ರೆ ಕಾಂಗ್ರೆಸ್ಗೆ ಅನ್ಸ್ಬಿಟ್ಟಿದೆಯಾ ನಾವು ದಾವಣಗೆರೆಯಲ್ಲಿ ಸೋತೋಗ್ತೀವಿ ಅಂತ? ಕಾಂಗ್ರೆಸ್ ಬಿಹೇವಿಯರ್ ನೋಡಿದ್ರೆ ಸೋಲು ನೋಡಿ ಮೇಡಮ್. ಈ ಹಿಂದೆನೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಸರ್ಕಾರಗಳ ಪತನ ಆಗಿವೆ. ಇದು ಒಂದು ಬೈ ಎಲೆಕ್ಷನ್. ಈ ಬೈ ಎಲೆಕ್ಷನ್ ಅಲ್ಲಿ ಅವರ ಬೇಡಿಕೆ ಅಂತ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿ ಪ್ರಾತಿನಿಧ್ಯ ಕೊಟ್ಟಿದ್ರೆ ಕಳ್ಕೊಳ್ಳೋಂಥದ್ದು ಏನೂ ಇರ್ಲಿಲ್ಲ. ಬದಲಾಗಿ ಒಂದು ದೊಡ್ಡ ಮಟ್ಟದ ರಾಜಕೀಯ ಲಾಭ ಆಗೋದು. ಅದರ ಹೊರತಾಗಿ ಇವರು ಏನು ಬಿಜೆಪಿ ಗೆಲ್ಲುತ್ತೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅನ್ನೋ ಒಂದು ವಾದ ಇಟ್ಕೊಂಡು ಬಿಜೆಪಿಯ ಭಯ ಆತಂಕನ ತೋರಿಸಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನಿರಾಕರಣೆ ಮಾಡೋದು, ಸಾಮಾಜಿಕ ನ್ಯಾಯ ಪ್ರತಿಪಾದನೆ ಮಾಡುವ, ಜಾತ್ಯತೀತ ತತ್ವದ ಪ್ರತಿಪಾದನೆ ಮಾಡುವ ಕಾಂಗ್ರೆಸ್ಗೆ ಶೋಭೆ ತರದಂತಲ್ಲ. ಕಾಂಗ್ರೆಸ್ ಇದರ ಚಾಂಪಿಯನ್ ಪಾರ್ಟಿ, ಸೆಕ್ಯುಲರಿಸಮ್ ನ ಚಾಂಪಿಯನ್ ಪಾರ್ಟಿ. ಅವ್ರಿಗೆ ಆ ಗಟ್ಟಿತನ ಇರಬೇಕು. ನಾವು ಯಾರಿಗ ಬೇಕಾದ್ರೂ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡ್ ಬರುವಂತ ಜವಾಬ್ದಾರಿ ಪಕ್ಷಕ್ಕೆ. ಎಲ್ಲೆಲ್ಲಿ ಈ ತನಕ ಮುಸಲ್ಮಾನ ಜನಪ್ರತಿನಿಧಿಗಳಿದಾರಲ್ಲ, ಇವರು ಬಹುತೇಕ ಮುಸಲ್ಮಾನರು ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರಿರೋ ಕ್ಷೇತ್ರದಲ್ಲೇ ಗೆದ್ದಿರೋದು ಇವರು. ಕಾಂಗ್ರೆಸ್ ಪಾರ್ಟಿ ಶ್ರಮ ಹಾಕಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಶಾಸಕರು ಮಾಡಿರೋದು ನನ್ನ ಪ್ರಕಾರ ಒಂದು ಶಿಗ್ಗಾವಿಲಿ, ಇನ್ನೊಂದು ನಮ್ಮ ರಾಮನಗರದಲ್ಲಿ ಒಂದ್ ಸ್ವಲ್ಪ ಶ್ರಮ ಹಾಕಿ ಗೆಲ್ಸಿದ್ದಾರೆ. ಉಳ್ದವರೆಲ್ಲ ಅಲ್ಲ, ಆ ಆಯ್ಕೆ ಅಲ್ಲದೆ ಇನ್ನೊಂದು ಆಯ್ಕೆಲಿ ಅವ್ರು ಗೆದ್ಕೊಳ್ತಾರೆ ಅವರು. ಅದು ಅವ್ರ ಪಕ್ಷದಿಂದ ಜನಪ್ರತಿನಿಧಿಗಳಾಗಿರೋದಲ್ಲ, ಅದು ಪಕ್ಷದಿಂದ ಸಮರ್ಥನೆ ಮಾಡಿಕೊಂಡು ಪಕ್ಷಕ್ಕೆ ನಿಷ್ಠೆ ತೋರುವಂತ ನಾಯಕರುಗಳಿಗೆ ಅದು ಸುಲಭ ಆಯ್ಕೆ. ಆದ್ರೆ ಸಮುದಾಯದ ಜೊತೆ ನಿಲ್ಲೋದು, ಫ್ಯಾಸಿಸ್ಟ್ಗಳ ವಿರುದ್ಧವಾಗಿ ಸಮುದಾಯದ ಪರ ನಿಲ್ಲೋದಿದೆಯಲ್ಲ, ಇದು ದೊಡ್ಡ ಜವಾಬ್ದಾರಿ, ದೊಡ್ಡ ರಿಸ್ಕ್. ಆ ನಾಯಕರು, ನಾವು ಈ ಮುಸ್ಲಿಂ ಸಮುದಾಯದ ಜನಪ್ರತಿನಿಧಿಗಳು ಅವ್ರ ಆಯ್ಕೆ ಯಾವುದು ಅಂತ ಕಂಡ್ಕೋಬೇಕು. ಪಾರ್ಟಿಗೆ ನಿಷ್ಠೆ ತೋರ್ಕೊಂಡು ಪಾರ್ಟಿ ಹೇಳ್ದಷ್ಟು ಕೆಲಸ ಮಾಡ್ಕೊಂಡು ರಾಜಕೀಯ ಭವಿಷ್ಯ ಉಳಿಸ್ಕೊಳ್ಳೋದು ತುಂಬಾ ಸುಲಭ. ಸಮುದಾಯಕ್ಕಾಗಿ ಒಂದು ರಿಸ್ಕ್. ಯಾಕಂದ್ರೆ ರಾಜಕಾರಣ ಉಳ್ಕೊಳ್ಳೋದೇ ಹಾಗೆ, ಪ್ರಜಾಪ್ರಭುತ್ವ ಉಳ್ಕೊಳ್ಳೋದೇ ಹಾಗೆ. ಈಗ ಹೈಕಮಾಂಡ್ ಅನ್ನೋ ಕಲ್ಚರು, ಹೈಕಮಾಂಡ್ ಅಂದ್ರೂ ಕೂಡ ಅದು ಕೂಡ ಜನ ಸಮೂಹದಿಂದ ಆಚೆ ಅಲ್ಲ. ಅದು ಒಂದು ಪಾರ್ಟಿನ ಕಂಟ್ರೋಲ್ ಮಾಡ್ಕೊಳ್ಳಕ್ಕಿರುವಂತ ಒಂದು ಸ್ಟ್ರಕ್ಚರ್ ಅದಷ್ಟೇ. ಆ ಸ್ಟ್ರಕ್ಚರ್ಗೆ ಆ ಪಾರ್ಟಿ ಲೀಡರ್ಸು, ಪಾರ್ಟಿ ಕೇಡರ್ ಮೈಂಡ್ ಮಾಡ್ಬೇಕು, ಜನ ಸಮುದಾಯ ಮಾಡ್ಬೇಕಂತೇನಿಲ್ಲ. ಜನ ಸಮುದಾಯಕ್ಕೆ, ಯಾಕಂದ್ರೆ ಪಾರ್ಟಿ ಹೈಕಮಾಂಡ್ಗಿಂತ ಮೀರಿದ ಶಕ್ತಿ ಜನ ಸಮುದಾಯಕ್ಕಿದೆ. ಈ ನಿಟ್ಟಲ್ಲಿ ಅದು ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇರೋದು ಬೇಸರ ಸಂಗತಿ ಏನಪ್ಪಾ ಅಂದ್ರೆ, ಅಹಿಂದದ ಪರಿಕಲ್ಪನೆ ಅಥವಾ ಅಹಿಂದದ ದೊಡ್ಡ ನಾಯಕರಿರೋ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಏನು ಇಬ್ರು ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ನಸೀರ್ ಅಹಮದ್ ಆಗಿರ್ಬೋದು, ಮತ್ತು ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಅಂದ್ರೆ ಈ 3 ಜನನು ಕೂಡ ಸಿದ್ದರಾಮಯ್ಯಗೆ ಬಹಳಷ್ಟು ಆಪ್ತರು. ಸೊ ಇಷ್ಟೆಲ್ಲ ಇರ್ಬೇಕಾದ್ರೂ ಇವತ್ತುವರೆಗೂ ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆಗಳನ್ನ ಕೂಡ ಕೊಟ್ಟಿಲ್ಲ, ಅಥವಾ ಆ ಆಪ್ತರನ್ನ ರಕ್ಷಣೆ ಮಾಡ್ಕೊಳ್ಳೋ ಕೆಲಸ ಕೂಡ ಮಾಡ್ತಾ ಇಲ್ಲ. ಅಂದ್ರೆ ಈಗ ಒಂದ್ ರೀತಿಯಾಗಿ ಮೌನ ಆಗ್ಬಿಟ್ಟಿದ್ದಾರೆ, ಎಲ್ಲೂ ಕೂಡ ಮಾತನಾಡ್ತಿಲ್ಲ. ಅಂದ್ರೆ ಸಿಎಂ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮೌನನ, ಅಥವಾ ಏನಾದ್ರೂ ಅಂದ್ರೆ ನನ್ ಕೈಲಿ ಏನು ಆಗೋದಿಲ್ಲ ಅಂತ ಏನಾದ್ರು ಕುತ್ಕೊಂಡ್ಬಿಟ್ಟಿದ್ದಾರೆ? ನೋಡಿ, ಅಂತಿಮವಾಗಿ ರಾಜಕೀಯ ಹೋರಾಟದಲ್ಲಿ ಈಗ ನೆನ್ನೆ ಅದು ಒಂದು ಸತ್ಯ ನಮ್ಗೆ, ರಾಜಕೀಯ ಚದುರಂಗ ದಾಟದ ಒಂದು ಸತ್ಯ ಗೊತ್ತಿರ್ಬೇಕು. ರಾಜನ್ಗೆ ಮಂತ್ರಿ, ಆನೆ, ಕುದುರೆ ಎಲ್ಲಿ ತನಕ ಬಲವಾಗಿ ನಿಂತಿರ್ತಾವ ಸೈನಿಕರು, ಅಲ್ಲಿ ತನಕ ರಾಜ ಉಳಿತಾರೆ. ಈಗ ಮಂತ್ರಿ ಹೋಗ್ತಾವ್ರೆ, ಆನೆ ಹೋಗ್ತೈತೆ ಅಂದಾಗ ರಾಜನೂ ಸುರಕ್ಷಿತ ಅಲ್ಲ ಅಂತ. ಇದು ಗೊತ್ತಿಲ್ವಾ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ? ಅಲ್ಲ, ಸಿದ್ದರಾಮಯ್ಯ ಅವ್ರಿಗೆ ಇದು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅನ್ನೋದೇನು ಇಲ್ಲ. ಅವ್ರ ರಾಜಕೀಯ ಅನುಭವಕ್ಕೆ ಎಲ್ಲವೂ ಗೊತ್ತಿದೆ. ಆದ್ರೆ ಅವರಲ್ಲಿದ್ದಂತ ಗಟ್ಟಿತನದ ಏನು ಅಲ್ಪಸಂಖ್ಯಾತರು ಬಹು ನಿರೀಕ್ಷೆ ಇಟ್ಟಿ ಆಮೇಲೆ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ರು, ಅದನ್ನ ಅವರು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಕೂಡ ಅದನ್ನ ಉಳಿಸ್ಕೊಳ್ಳಕ್ಕೆ ಈ ಬಾರಿ ಅವ್ರು ಸೋತಿದ್ದಾರೆ.
ಉಳಿಸ್ಕೊಂಡಿಲ್ಲ ಅಂತೀರಾ. ಅಂದ್ರೆ ಇವಾಗ ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆ ಕೊಡ್ಬೋದು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಒತ್ತಾಯ ಇದೆ, ರಾಜೀನಾಮೆ ಕೊಡಿಸ್ಲೇಬೇಕು ಅಂತ ಕೆಲವರು ನಿಂತಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಇದೆ. ಒಂದ್ ವೇಳೆ ರಾಜೀನಾಮೆಯನ್ನ ಕೊಟ್ರೆ, ಈ ಹಿಂದೆ ಜಮೀರ್ ಅಹಮದ್ ಖಾನ್ ಅವರು JDS ನಲ್ಲಿದ್ರು, ನಮ್ಗೆ ಕೂಡ ಗೊತ್ತಿರೋ ಹಾಗೆ. JDS ಮತ್ತೆ ಹೋಗ್ತಾರೆ ಅಂತ ಅನ್ಸುತ್ತಾ? ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಒಂದಂತೂ ಹೇಳ್ಬೋದು, ನಾನು ಜಮೀರ್ ಅಹಮದ್ ಅವರ ಜನಪ್ರಿಯತೆ ಮತ್ತೆ ಅವ್ರಿಗಿರೋ ಜನ ಬೆಂಬಲ, ಅವರು ಒಂದು ಅಲ್ಪಸಂಖ್ಯಾತ ಸಚಿವ ಮಂತ್ರಿ ಆಗಿದ್ದಾರೆ, ಅವ್ರಿಗೆ ಹತ್ರ ಅಧಿಕಾರ ಇದೆ, ಆ ಕಾರಣಕ್ಕೆ ಅವ್ರು ಹೋಗಿದ್ ಕಡೆ ಜನ ಸೇರ್ತಾರೆ ಅಂತ ಅನ್ಕೊಂಡಿದೆ. ಈಗ ಈ ಬೈ ಎಲೆಕ್ಷನ್ ಅಲ್ಲಿ ನಾನು ಕೂಡ ಸುತ್ತಾಟ ಮಾಡಿದೆ. ಇಲ್ಲ, ಅವ್ರ ಜೊತೆ ಕಮ್ಯುನಿಟಿಗೆ ಒಂದು ಎಮೋಷನ್ ಇದೆ. ಹೌದು, ಖಂಡಿತ. ಅವರು ಈ ಒಂದು ಜನನಾಯಕ ಖ್ಯಾತಿಗೆ ಜನ ಹೇಗೆ ಒಂದು ಅಪೇಕ್ಷೆ ಪಟ್ಟಿ ಒಂದು ನಾಯಕನ ಸ್ವೀಕರಿಸ್ಬೇಕು, ಎಲ್ಲೋ ಒಂದ್ ಕಡೆ ಅದನ್ನ ಅವರು ಜನ ಪ್ರೀತಿನ ಗಳಿಸಿದ್ದಾರೆ ಅಂತ ನನಗೂ ವೈಯಕ್ತಿಕವಾಗಿ ಅನಿಸ್ತು. ಮೋರವರ್ ರಾಜಕೀಯ ಇವತ್ತಿನ ಸದ್ಯದ ಕರ್ನಾಟಕದ ರಾಜಕಾರಣದಲ್ಲಿ ಜಮೀರ್ ಅಹಮದ್ ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ನ ರನ್ನಿಂಗ್ ಕರೆನ್ಸಿ. ಈಗ ನಾವು ಯಾವುದೇ ಕರೆನ್ಸಿಗೆ ನೀವು ಡಿವ್ಯಾಲ್ಯೂ ಮಾಡಿದ್ರೆ ದೊಡ್ಡ ಮಟ್ಟದ ನಷ್ಟ ತಕ್ಷಣದಲ್ಲೇ ಆಗುತ್ತೆ. ಹಾಗಂತ ನಾವು ಏನು ಇದನ್ನ ಹೇಳ್ತಾ ಇರೋದು ಜಮೀರ್ ಅಹಮದ್ ಅವ್ರ ವಿಷಯಕ್ಕೆ ಮಾತ್ರ ಅಲ್ಲ. ಈಗ ಆಲ್ರೆಡಿ ನಸೀರ್ ಅಹಮದ್ ಅವರು ಮತ್ತೆ ಜಬ್ಬಾರ್ ಅವ್ರ ಜೊತೆಗೆ ಏನು ಪಾರ್ಟಿ ಹೈಕಮಾಂಡ್ ಶಿಸ್ತು ಕ್ರಮದ ಹೆಸರಲ್ಲಿ ಇದೆಲ್ಲ ಮಾಡಿದೆ, ಇದನ್ನ ಅವ್ರ ಪಕ್ಷದ ಆಂತರಿಕ ವೇದಿಕೆಯಲ್ಲಿ ಅವರ ರೀತಿ ನೀತಿಯಲ್ಲಿ ಅವ್ರು ಮಾಡ್ಕೋಬೋದಿತ್ತು. ಅವ್ರೇನ್ ಗಟ್ಟಿ ಸಂದೇಶ ಕೊಡಕ್ ಹೋಗಿದ್ದಾರೆ, ಆ ಸಂದೇಶದ ಮೂಲಕ ಈಗ ಒಂದ್ ಕಡೆ ಅಲ್ಪಸಂಖ್ಯಾತರು ಎಂತ ದ್ವಂದ್ವ ಅಸಹಾಯಕ ಪರಿಸ್ಥಿತಿಯಲ್ಲಿ ಇದಾರೆ ಅಂದ್ರೆ, ಈ ಕಡೆ ಎಲ್ರು ಅವ್ರಿಗೆ ಏನು ಓಲೈಕೆ ರಾಜಕಾರಣ, ಅವ್ರನ್ನ ಓಲೈಸ್ತಾ ಇದಾರೆ ಅಂತ. ನೀವೇ ಹೇಳಿ, ಈಗ 1 ಕೋಟಿ ಜನಸಂಖ್ಯೆ ಇರುವ ಸಮುದಾಯಕ್ಕೆ ಒಂದು ಸಮುದಾಯ ಒಂದು ರಾಜಕೀಯ ಪಕ್ಷಕ್ಕೆ 50 ಲಕ್ಷ ಮತಗಳನ್ನ ಕೊಡುತ್ತೆ. ಅವ್ರಿಗೆ ಆಫ್ಟರ್ ಆಲ್ ಒಂದು 10 MLA, 2 ಮಿನಿಸ್ಟರ್ ಪೋಸ್ಟ್, ಅದು ಯಾವ ಮಿನಿಸ್ಟರ್ ಪೋಸ್ಟ್, ಒಂದು ಅಲ್ಪಸಂಖ್ಯಾತ ಖಾತೆ ಮಿನಿಸ್ಟರ್, ಇನ್ನೊಂದು ಹಜ್. ಅಂದ್ರೆ ಮುಸಲ್ಮಾನರು ಈ 2 ಖಾತೆ ನಿರ್ವಹಿಸಕ್ಕೆ ಮಾತ್ರ ಸಮರ್ಥ. ಈ PWD, ಇರಿಗೇಷನ್, ಪವರ್, ಹೋಮ್ ಮಿನಿಸ್ಟರ್ ಇವೆಲ್ಲ ಇನ್ನೂ ಐತೆ. ನಿಜವಾದ ರಾಜಕಾರಣ ಮಾಡೋರು, ನೀತಿ ಆಧಾರಿತ ರಾಜಕಾರಣ ಮಾಡೋರು, ಆ ಸಾಮರ್ಥ್ಯ ಇರೋ ನಾಯಕತ್ವಕ್ಕೆ ಎಲ್ಲವೂ ಕೊಡ್ಬೇಕು. ಇನ್ನೊಂದು, ಈಗ ನಮ್ಮ ಇನ್ನೊಂದ್ ಕಡೆ ಇವ್ರು ರಾಜೀನಾಮೆ ಪಡೆದಿ ಅವ್ರಗಳಿಗೆ ಜಮೀರ್ ಅವ್ರ ರಾಜೀನಾಮೆ ಪಡೆದು, ನಸೀರ್ ಅವ್ರ ರಾಜೀನಾಮೆ ಪಡೆದು ರಿಜ್ವಾನ್ ಅವ್ರು ಕೊಡ್ಬೇಕು, ಸಲೀಂ ಅವ್ರು ಕೊಡ್ಬೇಕು ಅನ್ನೋ ಕೂಗಿದೆ. ಅದು ಒಳ್ಳೇದೇ, ಅವ್ರಿಗೂ ನಾಯಕತ್ವ ಸಿಗ್ಬೇಕು, ಅವ್ರು ಅಪೇಕ್ಷೆ ಪಡೋದೇನ್ ತಪ್ಪಲ್ಲ ರಾಜಕಾರಣದಲ್ಲಿ. ಅದರಿಂದ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ಈಗ ಅಲ್ಪಸಂಖ್ಯಾತರಿಗೆ ಒಂದು ಔಪಚಾರಿಕವಾಗಿ ಕೊಡಬೇಕಾದಂತ ಕೋಟದಲ್ಲಷ್ಟೇ ಜಮೀರ್ ಅಹಮದ್ ಅವ್ರನ್ನ, ನಸೀರ್ ಅಹಮದ್ ಅವ್ರನ್ನ, ರಹೀಂ ಖಾನ್ ಅವ್ರಿಗೆ ಅಕಾಮಡೇಟ್ ಮಾಡಿದ್ದಾರೆ. ಅವ್ರ ಪಾರ್ಟಿ ಕೋಟ ಇದೆಯಲ್ಲ, ಪಾರ್ಟಿ ಕೋಟದಲ್ಲಿ ಸಲೀಂ ಅಹಮದ್ ಅವ್ರಿಗೆ PW ಮಿನಿಸ್ಟರ್ ಕೊಟ್ಟಿ, ರಿಜ್ವಾನ್ ಅರ್ಷದ್ ಅವ್ರಿಗೆ ಇರಿಗೇಷನ್ ಮಿನಿಸ್ಟರ್ ಕೊಟ್ಟಿ, ಇನ್ನೊಬ್ಬ ಯಾರು ಆಕಾಂಕ್ಷಿಗಳಿದ್ದಾರೆ ತನ್ವೀರ್ ಸೇಠ್ ಅವ್ರಿಗೆ ಪವರ್ ಮಿನಿಸ್ಟರ್ ಕೊಟ್ರು ಅದನ್ನ ಸಮುದಾಯನೂ ಸ್ವಾಗತಿಸುತ್ತೆ. ಮತ್ತೆ ಸಮುದಾಯ ಕಾಂಗ್ರೆಸ್ಗೆ ಒಂದು ಧನ್ಯವಾದ ಹೇಳುತ್ತೆ. ಹೌದಪ್ಪ, ನಾವು ಈ ಕಾಂಗ್ರೆಸ್ಗೆ ಮತ ಕೊಟ್ಟಿದ್ಕೆ ಈ ಬಾರಿ ನಮ್ಗೆ ದೊಡ್ಡ ನಾಯಕತ್ವ ಕೊಟ್ಟಿದ್ದಾರೆ, ಲೀಡರ್ಶಿಪ್ ಕೊಟ್ಟಿದ್ದಾರೆ ಅಂತ ಹೇಳುತ್ತೆ. ನೀವು ಅಳದುಳ್ದಿದ್ ಕೊಟ್ಟಿ ಅದು ಒಬ್ರಿಂದ ಕಿತ್ತು ಇನ್ನೊಬ್ರು ಕೊಡ್ತೀವಿ ಈ ಕೊಡಕ್ ಹೋಗಿ ಈ ಅಲ್ಪಸಂಖ್ಯಾತರ ನಡುವಿನ ಒಂದು ರಾಜಕೀಯ ಬಿಕ್ಕಟ್ಟು ಸೃಷ್ಟಿ ಮಾಡಿದ್ರೆ, ಇದನ್ನ ಅರ್ಥ ಮಾಡ್ಕೊಳ್ಳೋದಷ್ಟು ಏನು ರಾಜಕೀಯ ಪ್ರಜ್ಞೆ ಇಲ್ಲದ ಸಮುದಾಯ ಏನು ಮುಸ್ಲಿಂ ಸಮುದಾಯ ಅಲ್ಲ. ಮುಸ್ಲಿಂಗೆ ಏನು ಆ ಅರಿವಿದೆ, ಬಟ್ ಈ ಯಾವ ಸಂದರ್ಭದಲ್ಲಿ ಏನ್ ಬೆಳವಣಿಗೆಗಳಾಗ್ತೈತೆ, ಯಾರು ಏನ್ ಮಾಡ್ತಾ ಇದಾರೆ, ಇದು ಕರ್ನಾಟಕ ರಾಜ್ಯ ಸಮಸ್ತ ನಾಗರಿಕರು ನೋಡ್ತಾ ಇದ್ದಾರೆ. ಯಾಕಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ನೀತಿವಂತ ಜನ ತುಂಬಾ ಇದ್ದಾರೆ. ಯಾವ್ದು ಸರಿ ಯಾವ್ದು ತಪ್ಪು ಅದನ್ನ ನಿರ್ಧಾರ ಬರೀ ಅಲ್ಪಸಂಖ್ಯಾತರಿಗೆ ಮಾತ್ರ ಬಿಟ್ಟಿರಲ್ಲ. ಇದು ಅಹಿಂದ ವರ್ಗ ಆಗ್ಲಿ, ಪ್ರಗತಿಪರರಾಗ್ಲಿ, ಜಾತ್ಯತೀತ ಮನಸ್ಸಾಗ್ಲಿ, ನಾಗರಿಕ ಸಮಾಜ ಆಗ್ಲಿ, ಇವೆಲ್ಲವೂ ಕರ್ನಾಟಕದಲ್ಲಿ ಕಾಲಕ್ಕೆ ಸ್ಪಂದಿಸುತ್ತೆ. ಆ ಒಂದು ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಈಗ ಏನ್ ಮಾಡ್ತೈತೆ, ಕಾಂಗ್ರೆಸ್ಗೆ ದೊಡ್ಡ ನಷ್ಟ ಅನ್ನೋದು ಸ್ಪಷ್ಟ ಗೊತ್ತಾಗ್ತೈತೆ. ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕತ್ವ, ಹೈಕಮಾಂಡ್ ಮತ್ತೆ ಮುಸ್ಲಿಂ ನಾಯಕತ್ವದ ಈ ಸ್ಪರ್ಧೆ ಪೈಪೋಟಿಯ ನಾಯಕರುಗಳು ಎಲ್ಲವೂ ಅರ್ಥ ಮಾಡ್ಕೋಬೇಕು. ಅಂದ್ರೆ ನೀವ್ ಹೇಳ್ತಾ ಇರೋದು ಈಗ ಒಂದ್ ರೀತಿಯಾಗಿ ಅದೇ ಪರಿಸ್ಥಿತಿ ಆಗಿರೋದು. ಕಾಂಗ್ರೆಸ್ ಮುಸ್ಲಿಂ ಅವ್ರದ್ದು ಓಟ್ ಬೇಕು, ನಿಮ್ಗೆ ಮುಸ್ಲಿಂ ಸಮುದಾಯದ ಓಟ್ ಬೇಕು, ಅಧಿಕಾರ ಅನುಭವಿಸ್ಬೇಕು ಅಂದ್ರೆ ಅವ್ರು ಬೇಡ ಅನ್ನೋ ಮಟ್ಟಕ್ಕೆ ಆಗಿದೆ. ಯಾಕಂದ್ರೆ ಇಲ್ಲಿವರೆಗೂ ನೋಡಿದ್ರು ಕೂಡ ಯಾರು ಅಂತ ಮುಸ್ಲಿಂ ನಾಯಕರಿಗೆ ಒಳ್ಳೊಳ್ಳೆ ಸ್ಥಾನವನ್ನ ಕೊಟ್ಟಿಲ್ಲ, ಇವಾಗ್ಲೂ ಕೂಡ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ದಾವಣಗೆರೆಯಲ್ಲಿ ನಡೆದಿರೋದು.
ಈಗ ನಮ್ಗೆ ನಿಮ್ಗೆ ಗೊತ್ತು ಯಾವ ಮಟ್ಟಕ್ಕೆ ಈ ಮುಸ್ಲಿಂ ಸಮುದಾಯ ವಿರೋಧವನ್ನ ಕಟ್ಕೊಂತಾ ಇದೆ ಕಾಂಗ್ರೆಸ್ ಅಂತ. ಇದು ಕಾಂಗ್ರೆಸ್ ಗೊತ್ತಿದೆ ಅಲ್ವಾ ಏನಾಗತ್ತೆ ಅಂತ ಗೊತ್ತಿದ್ರುನು ಇಷ್ಟು ಬಂಡತನದಿಂದ ಈ ಮಟ್ಟಕ್ಕೆ ಎದುರು ಹಾಕೊಳ್ತಿರೋದಾದ್ರು ಯಾಕೆ ಅಂತ ನೋಡಿ, ಸಾಮಾನ್ಯವಾಗಿ ಒಂದು ರಾಜಕೀಯ ಪಕ್ಷಗಳಿಗೆ ಒಂದು ಸೈದ್ಧಾಂತಿಕ ನಿಲುವು ಅವ್ರು ಏನ್ ಪ್ರತಿಪಾದಿಸ್ತಾರೆ ಅದಕ್ಕೆ ಬೇಕಾದಂತಹ ಗಟ್ಟಿತನ ಅವರಲ್ಲಿ ಇಲ್ಲ ಅಂದ್ರೆ ಅವರು ಹೆದರ್ತಾರೆ. ಮುಸ್ಲಿಂ ಓಲೈಕೆ ಅನ್ನೋದು ಅವ್ರಿಗೆ ಒಂಥರ ಅದನ್ನ ಎದುರಿಸಿ ಅದನ್ನ ಮೆಟ್ಟಿ ನಿಲ್ಲಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಗದೆ ಇರ್ಬೋದು. ಮತ್ತೆ ಹೌದು, ಅವೆಲ್ಲವೂ ಕಣ್ಣೋಟಕ್ಕೆ ಹೇಗೆ ರಾರಾಜಿಸ್ತಾ ಐತೆ ಹಾಗೆ ನಿಜಾನು ಹೌದು. ಈ ರೀತಿ ಪಕ್ಷ ವಿರೋಧಿ ಚಟುವಟಿಕೆಗಳ ದೊಡ್ಡ ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ದೊಡ್ಡ ಇತಿಹಾಸ ಇದೆಯೋ ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳಿಗೂ ಅಷ್ಟೇ ದೊಡ್ಡ ಇತಿಹಾಸ ಐತೆ. ಸರ್ಕಾರಗಳ ಪತನ ಆಗಿವೆ, ನಾಯಕತ್ವಗಳು ಪತನ ಆಗಿದೆ ಇಂಥ ವಿರೋಧಿ ಇದರಿಂದ. ಇಲ್ಲಿ ಇನ್ನೂ ಯಾವುದು ಸಾಬೀತಾಗಿಲ್ಲ ಈ ಪ್ರಕರಣದಲ್ಲಿ. ಇಲ್ಲಿ ಇನ್ನೂ ಯಾವುದು ಕೂಡ ದಾಖಲೆ ಪುರಾವೆ ಸಮೇತ ಬಂದಿಲ್ಲ. ಬಂದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ರಾಜಕೀಯ ಲೆಕ್ಕಾಚಾರ ಇರುತ್ತೆ. ಯಾವುದೇ ರಾಜಕೀಯ ಪಕ್ಷಕ್ಕೆ ಒಂದು ರಾಜಕೀಯ ಲೆಕ್ಕಾಚಾರ ಇರುತ್ತೆ. ನಾವು ಯಾವುದೇ ಕ್ರಮದಿಂದ ಪಡ್ಕೊಳ್ಳೋದೆಷ್ಟು, ಗಳಿಸ್ಕೊಳ್ಳೋದೆಷ್ಟು, ಪಡ್ಕೊಳ್ಳೋದೆಷ್ಟು, ಕಳ್ಕೊಳ್ಳೋದೆಷ್ಟು ಅನ್ನೋದು ಆ ಲೆಕ್ಕಾಚಾರದಲ್ಲಿ ಅವ್ರಿಗೆ ಯಾವ್ದೋ ಒಂದು ಓವರ್ ಕಾನ್ಫಿಡೆನ್ಸ್ ಇರಬಹುದು. ಮುಸ್ಲಿಂ ಸಮುದಾಯದಲ್ಲಿ ಈಗಿರೋ ನಾಯಕರನ್ನ ಬದಲಿ ಮಾಡಿ ಇನ್ನಿರೋ ಮುಸ್ಲಿಂ ನಾಯಕರಿಗೆ ನಾವು ಕೊಟ್ಬಿಟ್ರೆ ನಾವು ಕಮ್ಯುನಿಟಿನ ಮ್ಯಾನೇಜ್ ಮಾಡ್ಬೋದು ಅಂತ. ಅಲ್ಲ, ಇವ್ರು ಇರೋರ್ಗೆ ಏನು ಕೊಡ್ಲಿಲ್ವಲ್ಲ ಇವ್ರು, ಯಾರಿಗೆ? ಈ ನಾಯಕರುಗಳಿಗೇನೆ. ಅಲ್ಲ, ಅದನ್ನ ಆ ನಿಜವಾದ ಪ್ರಾತಿನಿಧ್ಯದ ಕೂಗಿದೆಯಲ್ಲ, ಈಗ ನಮ್ಮಂತವ್ರಿಗೆ ಅದು ಬಡಿದೆ ಎಬ್ಬಿಸಿದೆ. ನಾವು ಇದೆಲ್ಲ ಬೇಡಪ್ಪ, ಹೇಗೋ ನಡೀತೈತೆ. ಈಗ ಒಂದು ಖುದ್ದು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರೇ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಟ್ಟಿದೀವಲ್ಲ, ಅವ್ರ ಪರವಾಗಿದೀವಲ್ಲ ಅಂತ. ಈ ರಕ್ಷಣೆ ಯಾರಕ್ ಕೊಡ್ತಾರೆ? ಈ ಪರದೇಶಿಗಳು ಬರ್ತಾರ ನಮ್ ದೇಶಕ್ಕೆ ಸುತ್ತಾಟಕ್ಕೆ. ಕೆಲವು ಸಾಕಷ್ಟು ವಿದೇಶಿ ಜೋಡಿಗಳು ಹನಿಮೂನ್ಗಂತ ಇಂಡಿಯಾಗ್ ಬರ್ತಾರೆ. ಇಲ್ಲಿ ಒಳ್ಳೆ ವಾತಾವರಣ ಅವ್ರಿಗೆ ಪೂರಕವಾಗಿರುತ್ತೆ. ನಮ್ ಇದಕ್ಕೆ ಅವ್ರಗಳಿಗೂ ರಕ್ಷಣೆ ಕೊಡ್ಬೇಕು. ನಾವು ಟಿಬೆಟ್ ಕಾಲೋನಿಗಳೆಲ್ಲ ಇದೆಯಲ್ಲ, ಟಿಬೆಟ್ ದೇಶದ ನಿರಾಶ್ರಿತರಿಗೆ, ಅವ್ರಿಗೂ ಲಕ್ಷಾಂತರ ಜನಕ್ಕೆ ನಾವು ರಕ್ಷಣೆ ಕೊಟ್ಟಿದೀವಿ. ಅವ್ರಿಗೆ ಏನ್ ಬೇಕನ್ನೆಲ್ಲ ಮಾಡ್ಕೊಟ್ಟಿದೀವಿ. ನೀವು ಇಲ್ಲಿಯ ನಾಗರಿಕರಿಗೆ ರಕ್ಷಣೆ ಕೊಟ್ಟಿದೀವಿ, ಪರವಾಗಿದೀವಿ ಅಂದ್ರೆ ಅದೊಂಥರ ಬಿಜೆಪಿಯ ಫ್ಯಾಸಿಸ್ಟ್ ಧೋರಣೆಯ ಮುಂದಿವರೆದ ಭಾಗದ ಮಾತುಗಳವು. ನಾವು ಅದಕ್ಕಲ್ಲ ರಕ್ಷಣೆ ಕೊಡ್ಬೇಕಾಗಿದೆ, ಪರದೇಶಿಗಳು ಕೊಡ್ಬೇಕು. ನೀವು ಮೂಲ ನಿವಾಸಿಗಳಿಗೆ ರಕ್ಷಣೆ ಕೊಟ್ಟಿದೀವಿ, ನಿಮ್ಗೆ ಅಷ್ಟು ಸಾಕು ಅಂತ ನಿಮ್ಮಂತ ಸೈದ್ಧಾಂತಿಕ ಸ್ಪಷ್ಟತೆ ಮತ್ತು ಜಾತ್ಯತೀತ ತತ್ವದ ಪ್ರತಿಪಾದನೆ ಮಾಡೋ ನಾಯಕರುಗಳು ಹೇಳ್ತಾ ಇರೋದು ನಿಜಕ್ಕೂ ನಮಗ ಆತಂಕಕಾರಿ ಬೆಳವಣಿಗೆ ಮಾತುಗಳಂತ ಅನ್ಸ್ತೈತೆ. ರಕ್ಷಣೆ ಅಂದ್ರೆ ಏನ್ ಮಾತು? ಅವ್ರಿಗೆ ಇಲ್ಲಿ ಹಕ್ಕಿನ ಮಾತು ನಡೀತೈತೆ, ಪ್ರಾತಿನಿಧ್ಯದ ಮಾತು ನಡೀತೈತೆ. ನೀವು ನೀವು ರಕ್ಷಣೆ ನೆಪದಲ್ಲಿ ಸುಮ್ನಿರ್ಸಕ್ಕೆ ನೀವು ನಿಜವಾಗ್ಲೂ ಬಿಜೆಪಿ ಅವರು ಹೇಗೆ ಇವರು ಏನೋ ಪಾಕಿಸ್ತಾನಕ್ಕೆ ಓಡಿಸಿ ಇವ್ರು ಇಲ್ಲಿ ಅವರಲ್ಲ, ಇವ್ರು ಅದ್ ಮಾಡ್ಬೇಕು, ಇವ್ರು ಇದ್ ಮಾಡ್ಬೇಕು, ಇವ್ರಿಗೆ ಆ ಹಕ್ಕಿಲ್ಲ ಈ ಹಕ್ಕಿಲ್ಲ ಅಂತ ಅವರು ಹೇಗೆ ಒಕ್ಕೊಕ್ರವಾಗಿ ವಾದ ಮಾಡ್ತಾರೋ, ಈ ಮಾತುಗಳು ಅದಕ್ಕೆ ಪೂರಕವಾಗವೆ ಅಷ್ಟೇ. ಅಲ್ಲ, ನಂಗೆ ಅನಿಸ್ತಾ ಇರೋದು ಇವಾಗ ನೀವು ಬಹಳ ಬಿಜೆಪಿನ ಹೇಟ್ ಮಾಡ್ತೀರಾ ಅಂತ. ಬಿಜೆಪಿಯನ್ನ ಖಂಡಿತ ನಮ್ಮ ಸೈದ್ಧಾಂತಿಕ ವಿರೋಧಿ ಬಿಜೆಪಿ ಪಕ್ಷದ ವಿರುದ್ಧನೇ ನಾವು ಸೈದ್ಧಾಂತಿಕ ವಿರೋಧ ಇರೋದು ನಮ್ದು. ಸೈದ್ಧಾಂತಿಕ ವಿರೋಧ ಯಾಕಂದ್ರೆ ಅವರು ನೇರವಾಗಿ ಹೇಳ್ತಾರೆ, ಮುಸಲ್ಮಾನರಿಗೆ ಓಟ್ ನಮಗ್ ಬೇಡ, ಮುಸಲ್ಮಾನರಿಗೆ ನಾವು ಟಿಕೆಟು ಕೊಡಲ್ಲ, ಇದೆಲ್ಲ ಅಂತ. ಯಾವ ಪಕ್ಷ ರಾಜಕೀಯ ಒಂದು ದೇಶದ ಒಂದು ರಾಜಕೀಯ ಪಕ್ಷ ತನ್ನದೇ ನಾಗರಿಕರ ಒಂದು ವೋಟ್ ಮೌಲ್ಯನ ಈ ರೀತಿ ಭಾವನೆ ಹೊಂದ್ಕೊಳ್ಳೋದು, ಬೇಡ ಅನ್ನೋದು, ತಿರಸ್ಕರಿಸೋದು, ಅವ್ರನ್ನ ನಿಮ್ಗೆ ಪಾಕಿಸ್ತಾನಕ್ಕೆ ಕಳಿಸ್ತೀವಿ, ಈಗೆಲ್ಲ ಬೇಡವಾದ ಹೇಳಿಕೆಗಳು ಕೊಡೋದು ಯಾರು ಮಾಡ್ತಾರೆ? ಅವರು ನಿಜವಾಗ ಮೊದಲನೇದಾಗ ಅವ್ರು ಮನುಷ್ಯ ವಿರೋಧಿಗಳು, ಅವ್ರ ಮನುಷ್ಯ ವಿರೋಧಿಗಳು ಅವರು. ಎರಡನೇದಾಗಿ ಅವರು ಸಮಾನತೆ ವಿರೋಧಿಗಳು. ಆ ಕಾರಣಕ್ಕೆ ನಾವು ಆ ಸಿದ್ಧಾಂತನ ವಿರೋಧ ಮಾಡ್ತೀವಿ. ಆ ಸಿದ್ಧಾಂತದ ಧೋರಣೆ ಮುಸಲ್ಮಾನರ ಮತಕ್ಕೆ ಮತ್ತೆ ಪ್ರಾತಿನಿಧ್ಯಕ್ಕೆ ಅವ್ರ ಹತ್ರ ಬೆಲೆ ಇಲ್ಲ. ಅದರ ಆಶಯದ ರಾಜಕಾರಣ ಈಗ ಕಾಂಗ್ರೆಸ್ ಸಕಾರಣಗೊಳಿಸ್ತೈತೆ, ಈಡೇರಿಸ್ತೈತೆ. ಮುಸ್ಲಿಂ ಪ್ರಾತಿನಿಧ್ಯನ ಹತ್ತಿಕ್ಕೋದ್ರ ಮತ್ತೆ ಅದನ್ನ ಅವ್ರ ನಾಯಕತ್ವನ ಕೊನೆಗಾಣಿಸೋ ಬಲಿ ತಗೊಳ್ಳೋ ಹೋಗ್ತಾ ಇರೋದು ನಮ್ಗೆ ಹಾಗ ಅನ್ಸುತ್ತೆ. ಅಂದ್ರೆ ಈಗ ಮುಸ್ಲಿಂ ಸಮುದಾಯಕ್ಕೆ ಒಂದ್ ಕನ್ಫ್ಯೂಸ್ ಆಗತ್ತಾ ಅಂತ. ಈ ಕಡೆ ಬಿಜೆಪಿ ಅವರು ಮುಸ್ಲಿಂದು ವೋಟ್ ಬೇಡ ಅಂತ ಹೇಳ್ತಾರೆ ಅಂತ ಹೇಳಿದ್ರು, ಈ ಕಡೆ ಕಾಂಗ್ರೆಸ್ನವರು ಮುಸ್ಲಿಂ ಸಮುದಾಯದ ವೋಟ್ ತಗೊಂಡ್ರು, ಆದ್ರೂ ಕೂಡ ಈ ಮಟ್ಟಕ್ಕೆ ವಿರೋಧವನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವ್ರ ಪಾಪ ಯಾರು ವೋಟ್ ಹಾಕ್ಬೇಕು ಅಂತ ನೋಡಿ. ಕಾಂಗ್ರೆಸ್ ಪಕ್ಷ ಜೊತೆಗೆ ಕಾಂಗ್ರೆಸ್ ಎಂತ ಪಕ್ಷ ಅಂದ್ರೆ, ಈಗ ಕಾಂಗ್ರೆಸ್ ಪಕ್ಷದ ಅತಿ ಮುಂಚೂಣಿ ನಾಯಕರಾದ ರಾಹುಲ್ ಗಾಂಧಿ ಅವರು
ಇಡೀ ದೇಶಕ್ಕೊಂದು ಭರವಸೆಯಾಗಿ ಕಾಣಿಸ್ತಾ ಇದ್ದಾರೆ. ಇವನ್ ನಾನು ಕೂಡ ಅವರ ವಿಚಾರಧಾರೆಗಳು, ಅವರು ಮಾತಾಡ್ತಾ ಇರೋ ರೀತಿ, ಅವರು ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ಕೊಡ್ತಾ ಇರೋ ಹೇಳಿಕೆಗಳು, ಅವ್ರ ಹೋರಾಟನ ಎಲ್ಲ ನೋಡಿದ್ರೆ ನಿಜಕ್ಕೂ ಇದು ಅವ್ರು ಮಾಡ್ತಾ ಇದಾರೆ ಅಂತ. ಅದೇ ಜೊತೆಲಿ ಕಾಂಗ್ರೆಸ್ ಅಲ್ಲಿ ಎಲ್ರೂ ಇದ್ದಾರೆ. ಅಲ್ಲೂ ಮನುವಾದಿಗಳಿದ್ದಾರೆ, ಅಲ್ಲೂ ಫ್ಯಾಸಿಸ್ಟ್ಗಳಿದ್ದಾರೆ, ಅಲ್ಲೂ ಸಮಾನತೆ ಒಪ್ಪದೆ ಇರೋರು ಇದ್ದಾರೆ, ಕಾಂಗ್ರೆಸ್ ಅಲ್ಲೂ ಇದ್ದಾರೆ. ನಾವು ಅಂತರ ವಿರುದ್ಧನೂ ಹೋರಾಟ ಮಾಡ್ಬೇಕಲ್ಲ. ನಾವು ಕಾಂಗ್ರೆಸ್ ಅಂದ ತಕ್ಷಣ ಟೇಕನ್ ಫಾರ್ ಗ್ರಾಂಟೆಡ್ ನಾವು ಒಂದು ರಾಜಕೀಯ ಕಾರ್ಯಕರ್ತನಾಗೋ ಅಥವಾ ಮುಂದೆ ನಾವು ರಾಜಕಾರಣನೇ ಮಾಡ್ತೀವಿ ಅಂದ್ರೆ, ನಾವು ಒಂದ್ ಪಕ್ಷನ ಒಪ್ಕೊಂಡಿದೀವಿ, ಒಂದ್ ಪಕ್ಷದ ಜೊತೆ ಇಲ್ಲಿದ್ದೀವಿ ಅಂದ್ರೆ ಆ ಪಕ್ಷದ ಎಲ್ಲಾ ಧೋರಣೆಗಳನ್ನ ಎಲ್ಲಾ ಕಾಲದಲ್ಲೂ ಸಮರ್ಥಿಸ್ಕೊಳ್ತೀವಿ, ಒಪ್ಕೊಳ್ತೀವಿ ಅಂತ ಅರ್ಥ ಏನಲ್ಲ. ಎಲ್ಲಿ ಅವಶ್ಯಕತೆ ಬೀಳುತ್ತೋ, ಎಷ್ಟು ಅವಶ್ಯಕತೆ ಬೀಳುತ್ತೋ ಅಷ್ಟನ್ನ ಖಂಡಿಸ್ತೀವಿ, ವಿರೋಧ ಮಾಡ್ತೀವಿ. ಆ ಅವಶ್ಯಕತೆ ಬಂದಲ್ಲಿ ಅದ್ರ ಅವರಿಂದ ಅಂತರನೂ ಕಾಯ್ಕೊಳ್ತೀವಿ. ಪರ್ಯಾಯವನ್ನು ಕಾಲವೇ ಹುಡುಕೊಳ್ಳುತ್ತೆ. ಓಕೆ, ಈಗ ಆಸ್ ಎ ಪೊಲಿಟಿಕಲ್ ಆಕ್ಟಿವಿಸ್ಟ್ ಆಗಿ ಅಥವಾ ಈಗ ನೀವೇನೋ ಒಂದ್ ಮಾಡ್ಬೇಕು ಅಂತ ರಿಸೈನ್ ಮಾಡಿ ಇಲ್ಲಿಗೆ ಬಂದಿದ್ದೀರಾ. ಸೊ ಈ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ನೀವ್ ಹೇಗ್ ಹೋರಾಟವನ್ನ ಮಾಡ್ಬೇಕು ಅಥವಾ ಯಾವ ರೀತಿಯಾಗಿ ಧ್ವನಿ ಆಗ್ಬೇಕನ್ನೋದೇನಾದ್ರೂ ಯೋಚನೆ? ನೋಡಿ ಮೇಡಮ್, ನಮ್ಮ ಉದ್ದೇಶ ಪ್ರಜಾಪ್ರಭುತ್ವ, ಸಂವಿಧಾನದ ಹೋರಾಟ ಅಂತ ನಾವು ಹುದ್ದೆಗೆ ಪ್ರಜಾಪ್ರಭುತ್ವ ಅಂದ್ರೆ ಏನು? ಎಲ್ಲರಿಗೂ ಸಮಾನ ಅವಕಾಶ, ಪ್ರಾತಿನಿಧ್ಯ, ಸಾಮಾಜಿಕ ನ್ಯಾಯ, ಅದ್ರ ಪರಿಕಲ್ಪನೆಗಳ. ಅದು ಬ್ಯೂಟಿ ಆಫ್ ದಿ ಡೆಮೋಕ್ರಸಿ ಅಂದ್ರೆ ಸೋಷಿಯಲ್ ಜಸ್ಟಿಸ್. ಆ ಸೋಷಿಯಲ್ ಜಸ್ಟಿಸ್ ಒಂದು ಸಮುದಾಯಗಳಿಗೆ, ಅಲ್ಲಿರುವಂತ ದುರ್ಬಲ ಸಮುದಾಯಗಳಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ಮತ್ತೆ ದೀನ ದಲಿತರಿಗೆ, ಇವರುಗಳಿಗೆ ನಾವು ಅವರ ಹಕ್ಕುಗಳನ್ನ, ಅವ್ರಿಗೆ ಬೇಕಾದ ಸೌಕರ್ಯಗಳನ್ನ, ಮತ್ತೆ ಆ ಸಮುದಾಯಕ್ಕೆ ಬೇಕಾದಂತ ಸಾಮಾಜಿಕ ನ್ಯಾಯ ಕೊಡಿಸೋದು. ಯಾರೇ ರಾಜಕಾರಣ ಮಾಡಿದ್ರು ಕೂಡ ಅವ್ರ ರಾಜಕಾರಣದ ಗುರಿ, ಉದ್ದೇಶ, ಆಶಯ ಏನಪ್ಪಾ ಅಂದ್ರೆ ಇಂಥ ವರ್ಗಗಳ, ಅಸಹಾಯಕ ವರ್ಗಗಳ ಧ್ವನಿಯಾಗೋದು, ಅವ್ರಿಗೆ ಯಾವ್ದ್ರಿಂದ ಆಕ್ಚುಲಿ ಅವ್ರು ವಂಚಿತರಾಗಿದ್ದಾರೆ ಅದನ್ನ ಕೊಡಿಸುವಂತ ಹೋರಾಟ ಕಟ್ಟೋದು. ಅಲ್ಪಸಂಖ್ಯಾತರ ಪ್ರಾತಿನಿಧ್ಯದ ಹೋರಾಟಕ್ಕೆ ಬೇಕಾದಂತಹ ಒಂದು ದೊಡ್ಡ ಮೊಮೆಂಟಮ್, ಸ್ಪಾರ್ಕಿನ ಕಿಡಿ ದಾವಣಗೆರೆ ಬೈ ಎಲೆಕ್ಷನ್ ಕರ್ನಾಟಕದಲ್ಲಿ ತಂದ್ಕೊಟ್ಟಿದೆ. ಹೌದು, ಮುಂದಿನ ದಿನಗಳಲ್ಲಿ ಈ ಹೋರಾಟನ ಹೇಗ್ ಕಟ್ಟೋದು, ಮತ್ತೆ ಈ ಮುಸ್ಲಿಂ ಸಮುದಾಯದ ಜೊತೆಗೆ ಬರೀ ಮುಸ್ಲಿಂ ಸಮುದಾಯ, ಪಾಪ ಮುಸ್ಲಿಂ ಸಮುದಾಯ ಎಂತ ಸಮುದಾಯ ಅಂದ್ರೆ ಎಲ್ಲವೂ ಮುಸಲ್ಮಾನ ನಾಯಕರು ಮಾಡ್ತಾರೆ ಅಂತ ಏನಿಲ್ಲ. ಮುಸಲ್ಮಾನರುಗಳಿಗೆ ಈ ಹಕ್ಕು, ನ್ಯಾಯ, ಸೌಕರ್ಯ, ಸೌಲಭ್ಯಗಳನ್ನ ಕೊಡಿಸ್ಬೇಕು, ಅವ್ರಿಗೊಂದು ಸ್ವಾಭಿಮಾನ, ಘನತೆಯ ಜೀವನವನ್ನು ಕೊಡಬೇಕು ಅಂತ ಇಲ್ಲಿಯ ಜಾತ್ಯತೀತ ಮನಸ್ಸುಗಳು, ಜಾತ್ಯ ಪ್ರಗತಿಪರ ಮನಸ್ಸುಗಳು, ಮತ್ತೆ ಒಂದು ನಾಗರಿಕ ಸಮಾಜದ ಒಂದು ದೊಡ್ಡ ಕನಸಿದೆ. ಆ ಒಂದು ವರ್ಗಗಳೆಲ್ಲ ಕಾರ್ಯಪ್ರವೃತ್ತ ಆಗಿ ಮುಂದಿನ ದಿನಗಳಲ್ಲಿ ಈ ಪ್ರಾತಿನಿಧ್ಯದ ಕೂಗು ಇನ್ನಷ್ಟು ಗಟ್ಟಿಯಾಗಿ, ಇನ್ನಷ್ಟು ವ್ಯಾಪಕವಾಗಿ, ಬರೀ ದಾವಣಗೆರೆಗೆ ಮಾತ್ರ ಮೀಸಲಾಗಿರೋದು ಇಡೀ ಕರ್ನಾಟಕದಲ್ಲಿ ಇದೊಂದು ದೊಡ್ಡ ಸ್ಪಾರ್ಕ್ ಆಗಿ ತಗೊಂಡೋಗಕ್ಕೆ ನಾವೇನ್ ಮಾಡ್ಬೇಕು, ಯಾವ ರೀತಿ ಹೋರಾಟ ಕಟ್ಟಬೇಕು ಅಂತ ನಮಗೂ ಈಗ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ಹೋರಾಟ ಕಟ್ತೀವಿ. ರಾಜಕೀಯಕ್ಕೆ ಬರುವಂತ ಪ್ಲಾನ್ ಏನಾದ್ರು? ಇದು ಮಾಡ್ತಾರದ್ ರಾಜಕಾರಣನೇ. ಇದು ರಾಜಕಾರಣ ಆದ್ರೆ ಯಾಕಂದ್ರೆ ಬಹಳಷ್ಟು ಜನ ರಾಜಕಾರಣ ಅಂದ್ರೆ MLA, MP, ಪ್ರಾತಿನಿಧ್ಯದ ರಾಜಕಾರಣ ಅಂದ್ಕೊಂಡವ್ರೆ. ಅದರಿಂದ ಆಚೆ ರಾಜಕಾರಣ ಅಂದ್ರೆ ಒಂದು ಸಾಮಾಜಿಕ ಹೋರಾಟ, ಸಾಮಾಜಿಕ ಚಳುವಳಿ, ರಾಜಕೀಯ ಚಳುವಳಿಯೇ ಪ್ರಜಾಪ್ರಭುತ್ವವನ್ನ ಸದಾ ಜೀವಂತ ಇಡುವಂತಹ ದೊಡ್ಡ ರಾಜಕಾರಣ ಇದು. ಪ್ರತಿನಿಧಿಗಳು ಅದು ಅವಕಾಶ ಸಿಕ್ತಾಗ, ಅದ್ರ ಸಂದರ್ಭ ಸನ್ನಿವೇಶ ಸೃಷ್ಟಿಯಾದಾಗ ಖಂಡಿತ ರಾಜಕಾರಣದ ಕಡೆ ನಮ್ಮ ಗುರಿ ಆಶಯ ಇದೆ. ಆದ್ರೆ ಹಾಗಂತ ಅದೊಂದ್ ದಿನ ಬರ್ಲಿ ನಾನು MLA ಆಗಿ ಕೆಲಸ ಶುರು ಮಾಡ್ಬೇಕು, ನಾನು ಮಿನಿಸ್ಟರ್ ಆಗಿ ಕೆಲಸ ಶುರು ಮಾಡ್ಬೇಕಂತಲ್ಲ. ನಾವ್ ಆಲ್ರೆಡಿ ಯಾವ್ದೋ ಒಂದು ರೂಪದಲ್ಲಿ, ಯಾವ್ದೋ ಒಂದು ಸ್ವರೂಪದಲ್ಲಿ, ಒಂದು ಇತಿಮಿತಿಲಿ ನಾವು ಯಾವ ರೀತಿ ರಾಜಕಾರಣ ಕಟ್ಟಬೇಕು ಅಂತ ಕನಸಿರೋದು ನಮ್ಗೆ. ಒಳ್ಳೆ ರಾಜಕಾರಣ ಕಟ್ಟಬೇಕು, ಎಲ್ಲಾ ವರ್ಗದವ್ರಿಗೂ ಅವಕಾಶ ಸಿಗಬೇಕು ಅನ್ನೋದು, ಆ ರಾಜಕಾರಣ ಕಟ್ಟಬೇಕು ಅನ್ನೋದು ಕನಸು. ಅದು ಆಲ್ರೆಡಿ ಮಾಡ್ತಾ ಇದ್ದೀವಿ. ರಾಜಕಾರಣ ಹಾಳಾಗೋಗ್ಬಿಟ್ಟಿದೆ. ಅಂದ್ರೆ ನೀವ್ ಹೇಳಿದ್ರಿ, ಕೆಲವೊಂದು ಸಿದ್ಧಾಂತಗಳನ್ನ ಹೇಳಿದ್ರಿ. ರಾಜಕಾರಣ ಅಂತಂದ್ರೆ ಈ ರೀತಿ ಸೇವೆ ಮಾಡುವಂತದ್ದು, ಪ್ರಾತಿನಿಧ್ಯವನ್ನ ಕೊಡ್ಸುವಂತದ್ದು, ಅದು ಇದು ಅಂತ. ಬಟ್ ಆದ್ರೆ ಈಗಿನ ರಾಜಕಾರಣಿಗಳು ಯಾರು ಕೂಡ ಅದನ್ನ ಮಾಡ್ತಿಲ್ಲ. ನಾವಾಗ್ಲೇ ಹೇಳಿದಾಗ MLA, MP ಅಧಿಕಾರ ಆಯ್ತು, ಓಟ್ ಕೇಳು, ಮುಗ್ಸು, ಹೋಗು, ಅಷ್ಟೇ. ಅಲ್ಲೊಂದು ಅಭಿವೃದ್ಧಿ ಮಾಡು, ಅದನ್ನ ಓಪನಿಂಗ್ ಮಾಡು, ಫೋಟೋ ಹಾಕು, ಈ ಮಟ್ಟಕ್ಕೆ ಬಂದ್ಬಿಟ್ಟಿದೆ ರಾಜಕಾರಣ. ನಿಮ್ ಒಬ್ರಿಂದ ರಾಜಕಾರಣ ಚೇಂಜ್ ಮಾಡಕ್ ಆಗತ್ತಾ? ಖಂಡಿತ ಅಲ್ಲ. ನಾನು ಒಬ್ಬರಿಂದ ಯಾರಿಂದನೂ, ಎಷ್ಟು ದೊಡ್ಡ ಶಕ್ತಿಯಿಂದನೂ ಏನು ಬದಲಾವಣೆ ಮಾಡಕ್ಕಾಗಲ್ಲ, ಏನು ಅಂತದೇನು ಮಾಡಕ್ಕಾಗಲ್ಲ. ಜನ ಸಮುದಾಯ ಒಗ್ಗೂಡಿ ಕರ್ನಾಟಕದ ಒಂದು ಭೌಗೋಳಿಕತೆಗೆ, ಸಂಸ್ಕೃತಿಗೆ,
ಒಂದು ಪರಂಪರೆಗೆ ಹೊಂದುವಂತಹ ಒಂದು ಚಳುವಳಿ ಅಥವಾ ರಾಜಕಾರಣದ ಕಟ್ಟಬೇಕು ಅನ್ನೋದು ನಮ್ಮ ಕನಸು. ಒಂದು ತಂಡ ಗುಂಪಾಗಿ ಸೇರಿ ಆ ಪ್ರಕ್ರಿಯೆಗಳಲ್ಲಿ ನಿರಂತರವಾಗಿ ಇದ್ದೀವಿ. ಒಬ್ಬರಿಂದ ಅಂತೂ ಖಂಡಿತ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮಂತ ಸಮಾನ ಮನಸ್ಕರು ರಾಜ್ಯದ ಎಲ್ಲಾ ಮೂಲೆಗಳಲ್ಲೂ ಇದ್ದಾರೆ. ಅವ್ರನ್ನ ನಾವು ಸೇರಿ ಕಲ್ತು ಬೆರ್ತು ನಾವು ಇದ್ರ ಬಗ್ಗೆ ಇನ್ನು ಇವತ್ತು ನಾಳೆ ಓವರ್ ನೈಟ್ ಅಲ್ಲಿ ಎಲ್ಲ ಪರಿಸ್ಥಿತಿ ಬದಲಾವಣೆ ಆಗುತ್ತೆ ಅಂತೇನಿಲ್ಲ. ಇದು ನಿತ್ಯ ನಿರಂತರ ಹೋರಾಟ, ಇದು ಸದಾ ಜಾರಿಲಿ ಇರ್ತದೆ. ಇದರ ಪರಿಣಾಮ ಮತ್ತು ಇದರ ತೀವ್ರತೆ ಹೇಗಿರುತ್ತೆ ಅಂದ್ರೆ ಅದು ಒಂದೇ ದಿನದಲ್ಲಾದ್ರೆ ಅದರಿಂದ ಏನು ಬದಲಾವಣೆ ಆಗಲ್ಲ. ನಿತ್ಯ ನಿರಂತರ ಇರುತ್ತೆ. ನಾವು ಅದ್ರಲ್ಲಿ ಬಲವಾದ ನಂಬಿಕೆ ಇದೆ, ಅದು ಮಾಡ್ತೀವಿ. ಸರ್, ಏನು ಇವತ್ತು ಬಂದು ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಅಂಡ್ ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ರಿ. ಸೊ ಅಂಡ್ ನಮಗೂ ಕೂಡ ನಿಮ್ಮ ಸಿದ್ಧಾಂತಗಳು ಬಹಳಷ್ಟು ಇಷ್ಟ ಆಯ್ತು. ನೀವ್ ಅನ್ಕೊಂಡಿರೋದು, ನಿಮ್ಮ ಥಾಟ್ಸ್ ಆಗಿರ್ಬೋದು. ಸೊ ಕೊನೆಯದಾಗಿ ಏನಾದ್ರು ಹೇಳ್ಬೇಕಂದ್ರೆ ಹೇಳ್ಬೋದು. ಇಲ್ಲ, ಖಂಡಿತ. ಈಗ ಯಾವುದೇ ರಾಜಕೀಯ ಪಕ್ಷ ಆಗ್ಲಿ, ಯಾವುದೇ ಸರ್ಕಾರ ಆಗ್ಲಿ, ಅವರು ಕೊಟ್ಟಂತಹ ಆಶ್ವಾಸನೆಗಳನ್ನ ಒಂದು ಜನ ಸಮುದಾಯ ಅವರಿಂದ ಒಂದು ಭರವಸೆ, ಆಸೆ, ಒಂದು ಅಪೇಕ್ಷೆಗಳು ಇಟ್ಕೊಂಡಿರ್ತಾರೆ. ಸದ್ಯಕ್ಕೆ ತುಂಬಾ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಆಯ್ತು, ಅದಿದ್ರೆ ಒಂದು ಸುಭಿಕ್ಷೆ ಇರುತ್ತೆ ನಾಡಲ್ಲಿ, ಶಾಂತಿ ನೆಲೆಸಿರುತ್ತೆ, ಹೀಗೆ ಅದೊಂದೇ ಕಾರಣ. ಒಂದು ಸರ್ಕಾರ ಅದೊಂದೇ ಕಾರಣ ನೆಪ ಇಟ್ಟು ತನ್ನದೇ ನಾಗರಿಕರಿಗೆ ತನ್ನ ಘನತೆ ಸ್ವಾಭಿಮಾನದಾಗೆ ಬೇಕಾಗಿರುವಂತಹ ಪ್ರಾತಿನಿಧ್ಯನ ಕಡೆಗಣಿಸೋದು ಯಾವುದೇ ಕಾರಣಕ್ಕೂ, ಬರೀ ಮುಸಲ್ಮಾನರಿಗಂತ ಅಲ್ಲ, ಯಾವುದೇ ಸಮುದಾಯದ ಜೊತೆ ಇದನ್ನ ಮಾಡಿದ್ರು ಒಳ್ಳೇದಲ್ಲ. ಇದು ಒಂದು ರಾಜಕೀಯ ಪಕ್ಷ ಇದೆ, ಒಂದು ರಾಜಕಾರಣ ನಡೀತೈತೆ ಅಂದಾಗ ಅವರ ಆದ್ಯತೆ ಪ್ರಾಧಾನ್ಯತೆ ಏನಾಗಿರ್ಬೇಕು ಅಂದ್ರೆ ಹುಡುಕಿ ಇಂಥವ್ರಿಗೆ ರಾಜಕಾರಣದಲ್ಲಿ ಮುಂದೆ ತಂದು ಅವರಿಂದ ರಾಜಕಾರಣ ಮಾಡಿಸಿ ಭವಿಷ್ಯದ ಭಾರತ ದೇಶ ಕಟ್ಟೋ ಕೆಲಸ ಆಗ್ಲಿ, ನಾಡ್ ಕಟ್ಟೋ ಕೆಲಸ ಆಗ್ಲಿ, ಅಂತ ರಾಯಭಾರಿಗಳನ್ನ ಪಕ್ಷಗಳನ್ನ ಮುಂದೆ ತರಬೇಕು. ಅವರು ಬರೀ ರಾಜಕಾರಣ ಮಾಡಕ್ ತುಂಬಾ ಜನ ಇದ್ದಾರೆ. ಇವತ್ತಿನ ರಾಜಕಾರಣ ಸರಿ ಮಾಡಕ್ಕೆ ಇದೆಲ್ಲ ಪಕ್ಷಗಳ ಜವಾಬ್ದಾರಿ ಆಗುತ್ತೆ, ಪಕ್ಷಗಳ ನೈತಿಕ ಜವಾಬ್ದಾರಿನೂ ಇರುತ್ತೆ. ಬರೀ ಗೆಲ್ಲು ಸೋಲು ಲೆಕ್ಕಾಚಾರ ಸರ್ಕಾರ ಇದರಿಂದ ಆಚೆಗೂ ರಾಜಕೀಯ ಪಕ್ಷಗಳು ಯೋಚನೆ ಮಾಡಬೇಕು. ಮತ್ತೆ ಈ ಹೈಕಮಾಂಡ್ ಹೆಸರು ಹೇಳ್ಕೊಂಡು ಹೈಕಮಾಂಡ್ ಹೆಸರಲ್ಲೇ ಶಿಸ್ತು ಕ್ರಮದ ಹೆಸರು ಹೇಳಿ ನಾಯಕತ್ವವನ್ನು ಬಲಿ ಹಾಕುತ್ತಲ್ಲ, ಆ ರಾಜಕೀಯ ಪಕ್ಷಕ್ಕೆ ನಾನು ನೇರವಾಗಿ ಹೇಳ್ತೀನಿ, ಪ್ರಜಾಪ್ರಭುತ್ವದಲ್ಲಿ ಹೈಕಮಾಂಡ್ಗೂ ಮೀರಿದ ಹೈಕಮಾಂಡ್ ಜನಸಾಮಾನ್ಯ ಮತದಾರ, ಅವನೆಲ್ಲಾ ಹೈಕಮಾಂಡ್ಗೂ ಲೋ ಕಮಾಂಡ್ ಮಾಡ್ಬಿಡ್ತಾನೆ, ಅದ್ ನೆನ್ಪಿರ್ಲಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನೊಟ್ಟಿಗೆ ಮಾತನಾಡಿದಕ್ಕೆ ಬಹಳಷ್ಟು ಖುಷಿ ಆಯ್ತು. ಎಸ್, ನೋಡಿದ್ರಲ್ಲ, ಬಹಳಷ್ಟು ವಿಚಾರವನ್ನ ಮಾತನಾಡ್ತಾ ಇದ್ವಿ. ಸದ್ಯಕ್ಕೆ ಈಗ ಮುಸ್ಲಿಂ ಸಮುದಾಯ ವರ್ಸಸ್ ಕಾಂಗ್ರೆಸ್ ಅನ್ನಂಗ ಆಗಿದೆ. ಇಬ್ರು ರಾಜೀನಾಮೆ ಕೊಟ್ಟಾಗಿದೆ, ಒಬ್ರು ವಜಾ ಕೂಡ ಆಗಿದೆ. ಸೊ ನೋಡೋಣ ಜಮೀರ್ ಅಹಮದ್ ಖಾನ್ ಅವರ ಸ್ಥಿತಿ ಏನಾಗತ್ತೆ, ಮುಸ್ಲಿಂ ಸಮುದಾಯ ಇನ್ನ ಎಷ್ಟು ಮಟ್ಟಿಗೆ ಆಕ್ರೋಶವನ್ನ ಹೊರ ಹಾಕ್ತಾರೆ, ಮುಂದೇನಾದ್ರೂ ಸಿಎಂ ಸಿದ್ದರಾಮಯ್ಯನವರು ಈ ಮೌನ ಆಚರಣೆಯನ್ನ ಬಿಟ್ಟು ಏನಾದ್ರು ಮಾತನಾಡ್ತಾರ, ಏನೆಲ್ಲ ಬೆಳವಣಿಗೆ ಆಗತ್ತೆ ಕಾದು ನೋಡೋಣ. ಈಗ ನೋಡ್ತಾ ಇರಿ ಕರ್ನಾಟಕ ಟಿವಿದು ಕನ್ನಡಿಗರ ಧ್ವನಿ. ನಾನು ನಿಮ್ಮ ಆಂಕರ್ ರಂಜಿತಾ ರೇವಣ್ಣ. ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.